ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ನಿನ್ನೆ ದಿವಸ ಶಕ್ತಿ ಸ್ತುತಿ ಆದಮೇಲೆ ಈ ಒಂದು ಶಿವನ ಸೇವೆ, ಶಕ್ತಿಯ ಸೇವೆ, ಶಿವಶಕ್ತಿಯ ಸಂಪುಟದ ಸೇವೆಯನ್ನ ಎಲ್ಲ ದೇವತೆಗಳು ಯಾವ ರೀತಿ ಮಾಡ್ತಾ ಇದ್ರು ಅನ್ನೋದಕ್ಕೆ 37 ಶ್ಲೋಕದಿಂದ 56ನೇ ಶ್ಲೋಕದ ತನಕ ಹೇಳ್ಯಾರ. ಏನ್ ಮಾಡ್ಬೇಕಪ್ಪ ಅಂದ್ರ, ಒಬ್ರು ಶ್ಲೋಕ ಓದಬೇಕು, ಒಬ್ರು ಅದರ ಶಬ್ದಾರ್ಥ ಹೇಳ್ಬೇಕು, ಒಬ್ರು ಅದರ ಕೆಳಗಿಂದು ಅರ್ಥ ಓದ್ಬೇಕು. ಮೂರು ಮಂದಿ ಸೇರಿ ಮಾಡ್ಬೇಕಿದೆ. ಈಗ ಪುಂಡರೀಕಾಕೃತಿ ಸ್ವಚ್ಛಂ ಪೂರ್ಣಚಂದ್ರ ಸಹೋದರಂ ದದೌ ತಸ್ಯ ಮಹಾಲಕ್ಷ್ಮೀ ಸೀತಮಾತ ಪವಾರಣಂ ಅಂತ ಒಬ್ರು ಶ್ಲೋಕ ಚಂದ ಹಾಡ್ಬೇಕು. ಕೆಳಗ ಮಹಾಲಕ್ಷ್ಮೀ ದೇವಿಯು ತಸ್ಯ ಅಂದ್ರೆ ಆ ಪರಮೇಶ್ವರನಿಗೆ, ಪುಂಡರೀಕಾಕೃತಿ ಅಂತಂದ್ರ ಇವೆಲ್ಲ ಶಬ್ದಗಳು ಅರ್ಥ ಆಗ್ತಾವ. ಪುಂಡರೀಕತೆ ಹೆಸರು ಗೊತ್ತದ, ಏನಂತ ಗೊತ್ತಿಲ್ಲಲ್ಲ. ಶುಭ್ರವಾದ ಕಮಲದಂತೆ, ಸ್ವಚ್ಛಂ ಶುಭ್ರವಾಗಿರುವ, ಪೂರ್ಣಚಂದ್ರ ಸಹೋದರಂ ಅಂದ್ರೆ ಪೂರ್ಣಚಂದ್ರನಂತೆ, ಸೀತಂ ಅಂದ್ರೆ ತಂಪಾದ, ಆತಪವಾರಣಂ ಅಂತಂದ್ರೆ ಶ್ವೇತ ಛತ್ರವನ್ನ ದದವು ಧರಿಸಿದ್ದಳು ಅಂದ್ರೆ ಹಿಡಿದಿದ್ದಳು. ಶಿವನಿಗೆ ಒಂದು ಬೆಳ್ಳೊಂದು ಛತ್ರಿ ಹಿಡಿದಿದ್ದಳು ಅಂತ. ಲಕ್ಷ್ಮಿ, ಶ್ರೀ ಲಕ್ಷ್ಮೀದೇವಿಯು ಶ್ವೇತ ಕಮಲ ಮತ್ತು ಪೂರ್ಣಚಂದ್ರನಂತೆ ಶುಭ್ರವೂ ಶೀತಲವೂ ಆದ ಶ್ವೇತ ಛತ್ರವನ್ನು ಹಿಡಿದುಕೊಂಡು ಶಿವನ ಸೇವೆಯನ್ನು ಮಾಡುತ್ತಿದ್ದಳು. ಹಿಂಗ 3 ಮಂದಿ ಕೂಡಿ ನಿಮ್ಮ ಕಡೆಯಿಂದ ಎಷ್ಟು ಶ್ಲೋಕಗಳು ಮಾಡ್ಲಿಕ್ಕೆ ಸಾಧ್ಯ ಅದ ಹಂಗೆ ಒಂದೊಂದು ಶ್ಲೋಕ, ಒಂದೊಂದು ಶಬ್ದಾರ್ಥ, ಒಂದೊಂದು ಏನದ ಅದ್ರ ಕೆಳಗ ಶ್ಲೋಕಾರ್ಥ, ಹಿಂಗದವ. 3 ಮಂದಿ ಕೂಡಿ ಮಾಡ್ರಿ. ಯಾರ್ಯಾರು ಮಾಡ್ತಾರೆ? ಶ್ರೀ ಸಿದ್ಧಾಂತ ಶಿಖಾಮಣಿ ಪ್ರವಚನ ಪ್ರವೇ ಸಂಪುಟ 1 ವಿದ್ಯಾವಾಚಸ್ಪತಿ ಶ್ರೀ ಕಾಶಿ ಜಗದ್ಗುರುಗಳು ಡಾಕ್ಟರ್ ಚಂದ್ರಶೇಖರ್ ಮಹಾಸ್ವಾಮೀಜಿಯವರು, ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಒಂದು ಕೃತಿ. ನಿನ್ನೆ ದಿವಸ ಶಕ್ತಿ ಸ್ತುತಿ ಮಾಡಿದ್ದಾಯ್ತು, ಅದರ ಹಿಂದಿನ ದಿವಸ ಶಿವಸ್ತುತಿ ಮಾಡಾಯ್ತು. ಪಾರ್ವತಿ ಪರಮೇಶ್ವರರನ್ನು ವರ್ಣಿಸಿದ ಶ್ರೀ ಶಿವಯೋಗಿ ಶಿವಾಚಾರ್ಯರು 20 ಶ್ಲೋಕಗಳಿಂದ ದೇವತೆಗಳು ಮಾಡುತ್ತಿರುವ ಸೇವೆಯನ್ನು ವರ್ಣಿಸುತ್ತಿದ್ದಾರೆ. ನೀವ್ಯಾರು ಶ್ಲೋಕ ಒಬ್ರು ಓದ್ರಿ, ಒಬ್ಬರು ಶಬ್ದಾರ್ಥ ಹೇಳ್ರಿ, ನಾ ತೆಳಗಿನ ಬೇಕಾದ್ರೆ ಶ್ಲೋಕಾರ್ಥ ನಾ ಹೇಳ್ತೀನಿ. ಹೆಂಗಾರ ಮಾಡ್ತೀರಾ? ಯಾರಿಗೆ ಬರ್ತದ ಪಾರಾಯಣ ಅವ್ರು ಹಾಡ್ರಿ. ಶಬ್ದಾರ್ಥ ಎಲ್ಲ ಗುರುಗಳೇ ಹಾಡ್ತಾರ, ಗುರುಗಳೇ ಕುಣಿತಾರ, ಗುರುಗಳೇ ಬಾರಿಸ್ತಾರ. ನಾವ್ ಹಿಂಗೆ ಕೂತ್ ಕೇಳ್ತೀವಿ, ನಾವ್ ಹಿಂಗೆ ನೋಡ್ತೀವಿ. ಗುಂಡುಗಲ್ಗಳು ಕೂತ. ಪೇಜ್ ನಂಬರ್ 52. ಸಿದ್ಧಾಂತ ಶಿಖಾಮಣಿ 3ನೇ ಪರಿಚ್ಛೇದ 37ನೇ ಶ್ಲೋಕ. ಯಾರ್ಯಾರು ಹೇಳ್ಬೇಕಂತೀರಿ, ಯಾರ್ಯಾರು ಮಾಡ್ಬೇಕಂತೀರಿ ಮಾಸ್ಟರ್? ಅಂದ್ರೆ ಷೋಡಶೋಪಚಾರ ಅವು ಇವು ಮಾಡ್ಬೇಕಾದ್ರ ಏನೇನ ಉಪಚಾರಗಳು ಮಾಡ್ತಾರ ಪರಮಾತ್ಮಂದಂತ ಒಂಥರ ಇದು ರುದ್ರಾಭಿಷೇಕ ಇದ್ದಂಗ ಅದ. ಇದು ಎಲ್ಲ ನೋಡ್ರಿ ಹೆಂಗದ ಸೇವಾ. ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ. ದೇವರ ಸೇವೆ ಮಾಡಬೇಕಾದ್ರೆ ಏನೇನು ಬಳಕೆಗಳು ಮಾಡ್ತಾರ, ಹೆಂಗೆ ಅನ್ನೋದು. 52ನೇ ಪೇಜ್ನಾಗ ನೋಡಿ, 37ನೇ
37ನೇ ಶ್ಲೋಕ. 3 ಸಿದ್ಧಾಂತ ಶಿಖಾಮಣಿ 3ನೇ ಪರಿಚ್ಛೇದ 37ನೇ ಶ್ಲೋಕ. ಪುಂಡರೀಕಾಕೃತಿ ಸ್ವಚ್ಛ ಪೂರ್ಣಚಂದ್ರ ಸಹೋದರಂ ದದೌ ತಸ್ಯ ಮಹಾಲಕ್ಷ್ಮೀ ಸೀತಮಾತ ಪವಾರಣಂ. ಹಾಡ್ತೀರಿ ಮತ್ತೆ ಚಂದ ಹಾಡ್ಲಕ್ ಬಂದ್ರೆ ಹಾಡ್ಬೇಕಪ್ಪ, ಇಲ್ಲಂದ್ರೆ ತೆಳಗಿಂದು ಶಬ್ದಾರ್ಥ ಹೋದ್ರಿ, ಇಲ್ಲಂತಂದ್ರೆ ಇದ್ಯಾವುದು ಅದ್ರ ಕೆಳಗೆ ಶ್ಲೋಕಾರ್ಥ ಅದ, ಒಂದು ಶಬ್ದಾರ್ಥ ಅದ, ಒಂದು ಶ್ಲೋಕಾರ್ಥ ಅದ, ಒಂದು ಮ್ಯಾಲ ಶ್ಲೋಕ ಅದ. ಮ್ಯಾಲಿಂದು ಯಾರಿಗೆ ಹಾಡ್ಲಕ್ ಬರ್ತಿದ್ರೆ ಚಂದ ಹಾಡ್ರಿ. ಪೂರ್ಣಚಂದ್ರ ಸಹೋದರಂ ತಸ್ಯ ಮಹಾಲಕ್ಷ್ಮೀ. ಹಂಗೆಲ್ಲ ಅನ್ಬಾರ್ದು, ದೊಡ್ಡವ್ರಿಗೆ ಚಲೋ ಆಡ್ತೀರ ಅನ್ಬೇಕು. ಬರಲ್ಲ ನೋಡ್ರಿ ಅಮ್ಮವ್ರ, ಈಗ ಅವ್ರಿಗೆ ಅಂದಂಗ ಹಂಚಿರ್ತಾರ, ಅವ್ರಿಗೆ ನೀವು ಪ್ರೇರಣೆ ಕೊಟ್ರಿ ಅಂತಂದ್ರ ಅದೇನಾಗ್ತದ, ಹಾಡೋರು ಕೂಡ ಹಾಡುಗಳು ಹಿಂಗಾಗಿ ಕೇಳ್ರಿ. ಅಲ್ಲ, ನಿಮ್ಮ ಮನಸ್ಸಿಗೆ ಇವ್ರು ಹಾಡೋದು ಸರಿ ಬರ್ಲಿಲ್ಲ, ನಿಮ್ಮ ಅದಕ್ಕೆ ಏನ ಕರ್ಕಶ ಅಂದ್ರು ಕೂಡ ಫಸ್ಟ್ ಕ್ಲಾಸ್ ಅಂತಂದ್ರೆ ಅವರು ಪ್ರಾಕ್ಟೀಸ್ ಮಾಡ್ಕೊಂಡು ಚಲೋತ್ನಾಗೆ ಅದು ಪ್ರಾಕ್ಟೀಸ್ ಆಗ್ತದೆ. ಕೆಲಸ ಡಲ್ ಆಗಿಬಿಡ್ತದೆ. ಸ್ವಲ್ಪ ನಂಗೆ ಆಗ್ತದ್ರಿ, ಮುಂದೆ ಸ್ವಲ್ಪ ಹಿಂಗೆ ಪ್ರಾಕ್ಟೀಸ್ ಬತ್ತು. ಈಗ ನೋಡ್ರಿ, ಅದಕ್ಕೆ ನಾ ಫಸ್ಟ್ ಏನಂದೆ, ತ್ರೈಲೋಕ್ಯ ಸಂಪದ ಲೇಖ್ಯ ಅದು 1ನೇ ಚರಣ, 2ನೇ ಚರಣ, 3ನೇ ಚರಣ, 4ನೇ ಚರಣ. ಸ್ವಲ್ಪ ನಾನು ಒಂದು ಪ್ರಾಕ್ಟೀಸ್ ಬತ್ತು ಅಂದ್ರೆ ಮುಂದೆ ಆ ಧಾಟಿ ಬರ್ತದ. ಒಮ್ಮೆ ಇದು ಒಂದು ಇದು ಬೇರೆ ಆಗಿಬಿಡ್ತದ, ಅಲ್ಲಿ ಒಂದು ಸ್ವಲ್ಪ ತಪ್ತದ. ಅದನ್ನ ಎಲ್ಲರೂ ಸಹನೆ ಮಾಡಿಕೊಳ್ಳುವಂತ ಗುಣ ಇರ್ಬೇಕು ಅವ್ರ ಹತ್ರ. ಹೇಳ್ರಿ ಗುರು, ನಮ್ ಇವ್ರು ಹೇಳಿ ಕಂಪ್ನಿಗಳು ಹೇಳಿ, ಯಾಕಂದ್ರೆ ಪ್ರಾಕ್ಟೀಸ್ ಇರ್ತಲ್ರಿ. ಅದು ಹಾಡು ಮುಖ್ಯ ಅಲ್ಲ, ಭಾವ ಮುಖ್ಯ. ನಾವ್ ಅಂದ್ರೆ ಸುಮ್ನೆ ಯಾವ್ದೋ ಒಂದು ಕಲೆ ನಮ್ಮಲ್ಲದ, ನಿಮ್ಮಲ್ಲಿ ಭಾವದ ಮಾಡ್ರಿ, ಪರಿಪಕ್ವ ಭಾವ ಅದ ಅವ್ರ ಹತ್ರ. ಇಲ್ಲ, ಅದು ಒಮ್ಮೆ ಬರುದಿಲ್ಲ, ಅದು ಸ್ವಲ್ಪ ಈಗ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ನಾವು ಅದ್ರಾಗ ನಾನು ಮನಸ್ಸಾಗ ಹಚ್ಚಿರ್ತೀನಿ. ಅದು ಪಾರಾಯಣಕ್ಕೆ ಒಂದು ದಿವಸ ರಿಸರ್ವ್ ಇಟ್ಕೊಂಡ್ಬಿಡ್ರಲ್ಲ, ಒಂದಿನ ಫುಲ್ ಸಿದ್ಧಾಂತ ಶಿಖಾಮಣಿ ಪಾರಾಯಣ ಅನ್ಕೋತ ಹೋಗ್ಬಿಟ್ರಿ ಅಂತಂದ್ರೆ ಯಾಕೆ ಬರಲ್ಲ, ಎಲ್ಲ ಬರ್ತದೆ. ಯಾಕೆ ನಮ್ಗ ದಾಟಿ ಗೊತ್ತಿರ್ಲಿಲ್ಲ ಗುರುಗಳ. ನಮ್ ಯಾವ್ದು ಗಂಭೀರ ಕಳಿಸೋದು ಕೂಡಲೇ ಅದು ತ್ರೈಲೋಕ್ಯ ಸಂಪದ ಹಾಡೋದು ಗೊತ್ತಿಲ್ಲ. ಸುಮ್ಮನೆ ಹ್ಯಾಂಗ ಮಾಡ್ತಿದ್ದೀವಿ, ನಮಗ ಹಾಡೋದು ಒಂದು ಇದು ಕಲಿಸ್ಕೊಟ್ಟಾರೆ. ಅದು ಇದು ಕಲಿಸ್ಕೊಟ್ಟ, ಅದೇ ನಾವು ಪ್ರಾಕ್ಟೀಸ್ ಮಾಡಿದ್ದಕ್ಕೆ ನಮಗ್ ಬರ್ತದೆ. ಪ್ರಾಕ್ಟೀಸ್ ಮಾಡಿದ್ರೆ ಬರ್ತದೆ. ಚಾಲು ಮಾಡಿದ್ರು. ದೇವತಾನಾಂ ಸೇವಾ ವರ್ಣನಂ
ನಾಗರತ್ನಮ್ಮರ ಶಬ್ದಾರ್ಥಗಳು ಹೇಳ್ರಿ. ಮಹಾಲಕ್ಷ್ಮಿ ಇದು ಒಂದು ಕ್ಲುಪ್ತ ಶಬ್ದಾರ್ಥ. ಮಹಾಲಕ್ಷ್ಮಿ ಅಂತಂದ್ರ ಲಕ್ಷ್ಮೀ ದೇವಿಯು. ಸತ್ಯ ಅಂತಂದ್ರ ಆ ಪರಮೇಶ್ವರನಿಗೆ. ಪುಂಡರೀಕಾಕೃತಿ ಅಂದ್ರ ಶುಭ್ರ ಕಮಲದಂತೆ. ಸ್ವಚ್ಛಂ ಅಂದ್ರೆ ಶುಭ್ರವಾಗಿರುವ. ಪೂರ್ಣಚಂದ್ರ ಅಂದ್ರ ಪೂರ್ಣಚಂದ್ರ ಸಹೋದರಂ ಅಂದ್ರ ಪೂರ್ಣಚಂದ್ರನಂತೆ. ಶೀತಂ ಅಂದ್ರೆ ತಂಪಾದ. ಆತಪವಾರಣಂ ಅಂದ್ರ ಶ್ವೇತ ಛತ್ರವನ್ನು. ದಧೌ ಅಂದ್ರೆ ಧರಿಸಿದ್ದಳು, ಹಿಡಿದಿದ್ದಳು ಅಂತ. ಪವಾರಣಂ ಛತ್ರಕ್ಕೆ ಪವಾರಣಂ ಅಂತಾರತ್ ನೋಡ್ರಿ. ಇದ್ರ ಅರ್ಥ ಯಾರು ಹೇಳ್ತೀರಿ? ಶ್ರೀ ಲಕ್ಷ್ಮೀ ದೇವಿಯು ಶ್ವೇತ ಅವರೇ ಮತ್ತೊಬ್ಬರು ಹೇಳ್ಬೇಕ್ರಿ. ಮೂರನೇದವ್ರು ಶ್ರೀ ಲಕ್ಷ್ಮೀ ದೇವಿಯು ಶ್ವೇತ ಕಮಲ ಮತ್ತು ಪೂರ್ಣ ಚಂದ್ರನಂತೆ ಶುಭ್ರವೂ ಶೀತಲವೂ ಆದ ಶ್ವೇತ ಛತ್ರವನ್ನ ಹಿಡಿದುಕೊಂಡು ಶಿವನ ಸೇವೆಯನ್ನ ಮಾಡುತ್ತಿದ್ದಳು. ಬ್ಯೂಟಿಫುಲ್. ಶ್ರೀ ಲಕ್ಷ್ಮೀ ದೇವಿಯು ಶ್ವೇತ ಕಮಲ ಮತ್ತು ಪೂರ್ಣ ಚಂದ್ರನಂತೆ ಶುಭ್ರವೂ ಶೀತಲವೂ ಆದ ಶ್ವೇತ ಛತ್ರವನ್ನ ಹಿಡಿದುಕೊಂಡು ಶಿವನ ಸೇವೆಯನ್ನ ಮಾಡುತ್ತಿದ್ದಳು. ಸಂತ್ರಿಜಂಕಾರಶಾಲಿನ್ಯಾಂ ಸಂಗೀತಾಮೃತ ವಿದ್ಯಯಾಂ ಉಪತಸ್ಥೆ ಮಹಾದೇವ್ ಉಪಾಂತೆ ಚ ಸರಸ್ವತಿ. ಸರಸ್ವತಿ ಇದ್ರಾರ್ಥ ಸರಸ್ವತಿ ಅಂದ್ರೆ ಸರಸ್ವತಿ ದೇವಿಯು. ತಂತ್ರಿ ಅಂದ್ರೆ ವೀಣೆಯ ಝಂಕಾರ. ಶಾಲಿನ್ಯ ಅಂದ್ರೆ ಝಂಕಾರದೊಡನೆ ಕೂಡಿದ. ಸಂಗೀತಾಮೃತ ವಿದ್ಯೆಯ ಅಂದ್ರೆ ಅಮೃತದಂತಿರುವ ಗಾನ ವಿದ್ಯೆಯಿಂದ. ಉಪಾಂತೆ ಅಂದ್ರೆ ಸಮೀಪದಲ್ಲಿ ಇದ್ದು. ಮಹಾದೇವಂ ಅಂದ್ರೆ ಪರಮಾತ್ಮನನ್ನು. ಉಪತಸ್ಥೆ ಅಂದ್ರೆ ಸೇವಿಸಿದಳು. ಶ್ರೀ ಸರಸ್ವತಿ ದೇವಿಯು ಪರಮಾತ್ಮನ ನಿಕಟದಲ್ಲಿ ನಿಂತು. ಸರಸ್ವತಿ ದೇವಿ ಪರಮಾತ್ಮನ ಸಮೀಪ ನಿಂತು ತನ್ನ ಸುಮಧುರ ವೀಣೆಯಿಂದ ಹೊರಡುವ ಅಮೃತ ಸದೃಶವಾದ ಗಾನ ವಿದ್ಯೆಯಿಂದ ಪರಮಾತ್ಮನನ್ನ ಸೇವಿಸಿದಳು. ಲಕ್ಷ್ಮೀ ತಂಪು ಕೊಡ್ತಿದ್ದಳು ಪರಮಾತ್ಮನಿಗೆ. ಛತ್ರಿ ಹಿಡಿದು ಬಿಸಿಲು ಹತ್ತಲಾರ್ದಂಗ ತಂಪು ಕೊಡ್ತಿದ್ದಳು. ಸರಸ್ವತಿ ಏನ್ ಮಾಡ್ತಿದ್ದಳು? ಗಾನ ವಿದ್ಯೆಯಿಂದ ಪರಮಾತ್ಮನಿಗೆ ಸಂತೋಷ ಪಡಿಸ್ತಿದ್ದಳು. ತನ್ನ ಸುಮಧುರ ವೀಣೆಯಿಂದ ಹೊರಡುವ ಸದೃಶವಾದ ಗಾನ ವಿದ್ಯೆಯಿಂದ ಪರಮಾತ್ಮನನ್ನ ಸೇವಿಸಿದಳು. ಜನಕಂಕಣ ಜಾತೇನ ಹಸ್ತೇನೋ ಉಪನಿಷದ್ವಧುಃ ಓಂಕಾರ ಕಾಲಕುಂಡೇನ ಬೀಜಯಾಮಾಸ ಶಂಕರಂ. ಇದರ ಅರ್ಥ ಉಪನಿಷದ್ವಧೂ ಅಂದ್ರೆ ಉಪನಿಷತ್ ಎಂಬ ಸ್ತ್ರೀಯಳು. ಝಣಕ್ಕಂಕಣ ಜಾತೇನ ಅಂದ್ರೆ ಝೇಂಕರಿಸುವ ಬಳೆಗಳಿಂದ ಕೂಡಿದ. ಹಸ್ತೇನ ಅಂದ್ರೆ ಕೈಯಿಂದ. ಓಂಕಾರ ತಾಳ ವೃತ್ತೇನ ಅಂದ್ರೆ ಓಂಕಾರವೆಂಬ ಬೀಸಣಿಕೆಯಿಂದ. ಶಂಕರಂ ಅಂದ್ರೆ ಪರಮಾತ್ಮನಿಗೆ. ವಿಜಯಾಮಾಸ ಅಂದ್ರೆ ಗಾಳಿಯನ್ನು ಬೀಸಿದಳು. ಬೀಜಯಾಮಾಸೆ ಯಮಾಚ ನೋಡ್ರಿ. ಬೀಜಯಾಮಾಸೆ ದೀರ್ಘದಲ್ಲಿ ಬೀಜಯಾಮಾಸ ಗಾಳಿಯನ್ನ ಬೀಸಿದಳು. ಉಪನಿಷತ್ತೆಂಬ ಸ್ತ್ರೀಯು ಓಂಕಾರವೆಂಬ ಬೀಸಣಿಕೆಯಿಂದ ಸುಮಧುರವಾದ ಬಳೆಗಳ ಶಬ್ದವನ್ನ ಮಾಡುತ್ತಾ ಪರಮಾತ್ಮನಿಗೆ ಗಾಳಿಯನ್ನು ಬೀಸುತ್ತಿದ್ದಳು. ನೋಡ್ರಿ ಎಷ್ಟು ಚಂದ ಕೊಟ್ಟಾರೆ. ಓಂಕಾರ ಎಂಬ ಬೀಸಣಿಕೆಯಿಂದ ಅವಳ ಬಳೆಗಳ ಶಬ್ದ.
ಏನು ವರ್ಣನೆ ನೋಡ್ರಿ ಕವಿದು. ಸುಮಧುರವಾದ ಬಳೆಗಳ ಶಬ್ದವನ್ನ ಮಾಡುತ್ತಾ ಬೀಸ್ತಾ ಇದ್ರು. ಜಂಕುರ್ವನ್ಮಣಿಕಂಕಣಾಃ ಆಸೇವಂತಕಮೀಶಾನಾಂ ಅವಿದೋ ದಿವ್ಯಕನ್ಯಕಾ. ಜಂಕುರ್ವನ್ ಜಂಕುರ್ವರ್ಣ ಕನ್ನಿಕ ಜಂಕುರ್ವರ್ಣ ಕಣಿಕ ಜಂಕುರ್ವನ್ ಅಂತಂದ್ರೆ ಶಬ್ದಾಯಮಾನಗಳಾದ ಮಣಿಕಂಕಣ ಅಂದ್ರೆ ರತ್ನದ ಬಳೆಗಳುಳ್ಳ, ಅಂದ್ರೆ ಶಬ್ದಾಯಮಾನವಾದಂತಂದ್ರೆ ಶಬ್ದ ಮಾಡಂತವು ರತ್ನಗಳು, ಶಬ್ದ ಮಾಡಂತವು ಅಂತ ಬಳೆಗಳು. ಚಲತ್ ಅಂದ್ರೆ ಚಲಿಸುತ್ತಿರುವ, ಚಾಮರಿಕಾ ಹಸ್ತ ಅಂದ್ರೆ ಚಾಮರಗಳಿಂದ ಕೂಡಿದ. ಆ ಚಾಮರಗಳು ಹಿಂಗ ಬೀಳ್ಸ್ಬೇಕಾದ್ರೆ ಅದಕ್ಕೆ ಬಳಿಗಳು ಹಾಕಿದ್ರಂತ. ಆ ಚಾಮರಗಳಿಗೆ ಛತ್ರಿ ಚಾಮರ ಅಂತಂದ್ರ ಉದ್ದಕ್ಕೆ ಕೂದ್ಲಿರ್ತಾವ ನೋಡ್ರಿ, ಕುದುರೆ ಬಾಲ್ದಂಗ ಹಿಂಗ ಹಿಂಗ ಹೊಡಿತಿರ್ತಾರ. ನೊರ್ಜು ಅವು ಬರ್ಲಾರ್ದಂಗ ಬರ್ಬಾರ್ದ ತೊಡಿತಾರ ಏನೋ, ಗಾಳಿ ಬರ್ಲ ಏನೋ ಬರ್ಲ, ಹುಳ ಪಡಿ ನೊಣ ಗಿಣ ಬರ್ಬಾರ್ದ ತೊಡಿತಾರೆ ಏನೋ. ಅದಕ್ಕೆ ಏನ್ ಮಾಡಿದ್ರು, ಬಳೆ ಹಾಕಿದ್ರಂತ. ಎಂತ ಬಳೆ ಅಂತಂದ್ರ ಶಬ್ದ ಮಾಡಂತವು ರತ್ನದ ಬಳೆಗಳಿರುವಂತ ಚಾಮರಗಳಿಂದ ಕೂಡಿದ ಹಸ್ತಗಳುಳ್ಳ ದಿವ್ಯ ಕನ್ಯಕಾ ಅಂದ್ರೆ ದೇವಲೋಕದ ಕನ್ಯೆಯರು. ತಮ್ ಅಂದ್ರೆ ಆ, ಈಶಾನಂ ಅಂದ್ರೆ ಪರಮಾತ್ಮನಿಗೆ ಈಶಾನ ಅಂತಾರ. ಅಭಿತಃ ಅಂದ್ರೆ ಸುತ್ತಲೂ, ಆಸೇವಂತ ಅಂದ್ರೆ ಸೇವಿಸುತ್ತಿದ್ದರು ಅಂತಂದ್ರೆ ಅದೇ ಅವನಿಗೆ ಸುತ್ತಮುತ್ತ ಯಾವರ ಹುಳ ಉಪ್ಪಡಿ ಬಂದು ಡಿಸ್ಟರ್ಬ್ ಮಾಡಬಾರ್ದು ಅಂತೇಳಿ ಅವು ಚಾಮರಗಳನ್ನ ಬೀಸ್ತಿದ್ರು. ಕೈಗಳಲ್ಲಿ ಚಾಮರಗಳನ್ನ ಹಿಡಿದು ಬೀಸುತ್ತಿರುವ ಕಾರಣ ಧ್ವನಿ ಮಾಡುತ್ತಿರುವ ರತ್ನದ ಬಳೆಗಳನ್ನ ಧರಿಸಿದ ಇಂದ್ರಾಣಿ ಮೊದಲಾದ ದೇವತಾ ಸ್ತ್ರೀಯರು ಪರಮಾತ್ಮನ ಸುತ್ತಲೂ ನಿಂತುಕೊಂಡು ಚಾಮರ ಹಾಕುತ್ತಿದ್ದರು. ಇಂದ್ರಾಣಿ ಇದ್ರಾಗೆಲ್ಲಿ ಶ್ಲೋಕದ ಇಂದ್ರಾಣಿ ಅಂದ್ರೆ ದೇವತೆಗಳ, ಆ ದೇವತೆಗಳ ಇಂದ್ರಾಣಿ ಮೊದಲಾದ ದೇವತೆಗಳ ಕೈ ಒಳಗೆ ರತ್ನದ ಬಳೆಗಳಿದ್ದವು. ಚಾಮರಗಳಿಂದ ಕೂಡಿದ ಹಸ್ತಗಳುಳ್ಳ ದಿವ್ಯ ಕನ್ನಿಕ. ಮಣಿಕಂಕಣ ಅಂತ ರತ್ನದ ಬಳೆಗಳುಳ್ಳ, ಚಾಮರಗಳಿಂದ ಕೂಡಿದ ಹಸ್ತಗಳುಳ್ಳ ದೇವಲೋಕದ ಕನ್ಯೆಯರು. ಅಂದ್ರೆ ಕನ್ಯೆಯರ ಕೈಯಾಗ ಬಳಿಯವು, ಇದಕ್ಕೇನಿಲ್ಲ, ಚಾಮರಗಳಿಗೇನಿಲ್ಲ. ಕನ್ಯೆಯರು, ದೇವಲೋಕದ ಕನ್ಯೆಯರ ಕೈಯಾಗ ರತ್ನದ ಬಳೆಗಳದವ ಮತ್ತು ಚಾಮರಗಳದವ. ಅವರು ಚಾಮರ ಬೀಸುವಾಗ ಆ ಬಳೆಗಳ ಸೌಂಡ್ ಆಗ್ತಿರ್ತದ, ಧ್ವನಿ ಮಾಡ್ತಿರ್ತಾವ, ಬೀಸುತ್ತಿರುವ ಧ್ವನಿ. ಹಂಗಾಗಿ ಅದೇನಾಯ್ತು, ಆ ಸ್ತ್ರೀಯರು ಪರಮಾತ್ಮನ ಸುತ್ತ ನಿಂತು ಚಾಮರ ಹಾಕುತ್ತಿದ್ದರು. ಮುಂದೆ 41ನೇ ಶ್ಲೋಕ. ಚಾಮರಾಣಾಂ ವಿಲೋಲಾನಾಂ ಮಧ್ಯೆ ತನ್ಮುಖಮಂಡಲಂ ರಾಜಹಂಸಾನಾಂ ಭ್ರಮತಾಮಿವ ಪಂಕಜಂ. 41ನೇ ಶ್ಲೋಕ. ಚಾಮರಾಣಾಂ ವಿಲೋಲಾನಾಂ ಮಧ್ಯೆ ತನ್ಮುಖಮಂಡಲಂ ರಾಜಹಂಸಾನಾಂ ಭ್ರಮತಾಮಿವ ಪಂಕಜಂ. ಈ 41ನೇ ಶ್ಲೋಕದ ಅರ್ಥ, ವಿಲೋಲಾನಾಂ ಅಂದ್ರೆ ಚಲಿಸುತ್ತಿರುವ, ಚಾಮರಾಣಾಂ ಅಂದ್ರೆ ಚಾಮರಗಳ, ಮಧ್ಯೆ ಅಂದ್ರೆ ಮಧ್ಯದಲ್ಲಿ, ತತ್ ಅಂದ್ರೆ ಆ ಪರಮಾತ್ಮನ, ಮುಖಮಂಡಲಂ ಅಂದ್ರೆ ಮುಖವು, ಭ್ರಮತಾಂ ಅಂದ್ರೆ ಸಂಚರಿಸುತ್ತಿರುವ, ರಾಜಹಂಸಾನಾಂ ಅಂದ್ರೆ ರಾಜಹಂಸ ಪಕ್ಷಿಗಳ
ಮಧ್ಯೆ ಅಂದ್ರೆ ಮಧ್ಯದಲ್ಲಿ, ಪಂಕಜಮಿವ ಅಂದ್ರೆ ಕಮಲದೋಪಾದಿಯಲ್ಲಿ, ರರಾಜ ಅಂತಂದ್ರೆ ಶೋಭಿಸುತ್ತಿತ್ತು. ದೇವ ಕನ್ಯೆಯರಿಂದ ಬೀಸಲ್ಪಡುತ್ತಿರುವ ಚಾಮರಗಳ ಮಧ್ಯದಲ್ಲಿರುವ ದೇವಕನ್ಯೆಯರಿಂದ ಬೀಸಲ್ಪಡುತ್ತಿರುವ ಚಾಮರಗಳ ಮಧ್ಯದಲ್ಲಿರುವ ಪರಶಿವನ ಮುಖಮಂಡಲವು ಸರೋವರದಲ್ಲಿ ಅತ್ತಿತ್ತ ಸಂಚರಿಸುವ ರಾಜಹಂಸ ಪಕ್ಷಿಗಳ ಮಧ್ಯದಲ್ಲಿರುವ ತಾವರೆಯಂತೆ ಪ್ರಕಾಶಿಸುತ್ತಿತ್ತು. ರಾಜಹಂಸ ಪಕ್ಷಿಗಳ ಮಧ್ಯದಲ್ಲಿರುವ ತಾವರೆಯಂತೆ ಪರಮಾತ್ಮನ ಮುಖ ಸುತ್ತ ಚಾಮರಗಳ ಬೀಸುತ್ತಿರುವಾಗ ಆತನ ಮುಖ ಹಾಂಗ ಪರಿಶೋಭಿಸುತ್ತಿತ್ತು ಅಂತೆ. ವೇದಾಂಗ ವಿಭೂತಯ ಭಕ್ತ್ಯಾ ಚೂಡಾಮಣಿಂ ಕಾಂತಂ ವಹಂತ ಇವ ಮೌಲಿಭಿಃ. ಈ ಶ್ಲೋಕದ ಅರ್ಥಗಳು: ಸಾಂಗ ವಿಭೂತಯ ಅಂದ್ರೆ ಶಿಕ್ಷಾ ವ್ಯಾಕರಣಾದಿ ಷಡಂಗಗಳಾದ ವೇದ ಅಂದ್ರ ಋಗ್ವೇದಾದಿಗಳು, ಮೌಲಿಭಿ ಅಂದ್ರ ಉಪನಿಷತ್ ಭಾಗವೆಂಬ ತಮ್ಮ ಶಿರಸ್ಸುಗಳಿಂದ, ತಮ್ಮ ಅಂದ್ರೆ ಆ ಪರಮಾತ್ಮನನ್ನ, ಕಾಂತಂ ಅಂದ್ರೆ ಮನೋಹರವಾದ, ಚೂಡಾಮಣಿಯನ್ನ, ವಹಂತ ಇವ ಅಂದ್ರೆ ಧರಿಸಿದಂತವುಗಳಾಗಿ, ಮಂತ್ರೇಣ ಅಂದ್ರೆ ಮಂತ್ರದಿಂದ, ಭಕ್ತ್ಯ ಅಂದ್ರೆ ಭಕ್ತಿಪೂರ್ವಕವಾಗಿ, ಅಸೇವಂತ ಅಂದ್ರೆ ಸೇವಿಸಿದವು. ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ ಮತ್ತು ಜ್ಯೋತಿಷ ವೇದಗಳಲ್ಲಿಯ ವರ್ಣ ಮತ್ತು ಸ್ವರಗಳ ಉಚ್ಚಾರಣೆಯು ಕಲಿಸಲ್ಪಡುವ ಶಾಸ್ತ್ರಕ್ಕೆ ಶಿಕ್ಷಾ ಎನ್ನುತ್ತಾರೆ. ಧರ್ಮದ ವಿಧಿವಿಧಾನಗಳನ್ನು ತಿಳಿಸುವ ವೇದಾಂಗಕ್ಕ ಕಲ್ಪವೆನ್ನುತ್ತಾರೆ. ಶಬ್ದಗಳ ಉತ್ಪತ್ತಿಯನ್ನು ತಿಳಿಸುವ ಶಾಸ್ತ್ರಕ್ಕ ವ್ಯಾಕರಣವೆಂದು ಹೆಸರು. ವ್ಯಾಸ ಮಹರ್ಷಿಗಳಿಂದ ರಚಿತವಾದ ವೈದಿಕ ಶಬ್ದಗಳ ವಿವರಣಾಪರವಾದ ಗ್ರಂಥಕ್ಕ ನಿರುಕ್ತವೆಂದು ಹೆಸರು. ಪದ್ಯಗಳ ವೃತ್ತವನ್ನು ಬೋಧಿಸುವ ಶಾಸ್ತ್ರಕ್ಕ ಛಂದಸ್ ಎನ್ನುತ್ತಾರೆ. ಇನ್ನ ಸೂರ್ಯಾದಿ ಗ್ರಹಗಳ ಗತಿಗಳನ್ನು ತಿಳಿಸುವಲ್ಲ ಶಾಸ್ತ್ರಕ್ಕ ಜ್ಯೋತಿಷ ಎನ್ನುತ್ತಾರೆ. ಈ ಗಳೆಂಬ ಷಡಂಗಗಳಿಂದ ಯುಕ್ತವಾದ ಋಗ್ವೇದ ವೇದಗಳು ತಮ್ಮ ಶಿರಸ್ಸಿನಂತಿರುವ ಉಪನಿಷತ್ತುಗಳಲ್ಲಿ ಪ್ರತಿಪಾದ್ಯರಾದ ಪರಮಾತ್ಮನನ್ನ ಅನೇಕ ಮಂತ್ರಗಳಿಂದ ಭಕ್ತಿ ಪುರಸ್ಕರವಾಗಿ ಸ್ತುತಿಸುತ್ತಿದ್ದವು. ಭಾರಿ ಅದ ನೋಡ್ರಿ ಇದು ಶ್ಲೋಕ. ಅರ್ಥ ಬಹಳ ಅದ. ಶಿಕ್ಷಾ ಅಂದ್ರೆ ಏನು ಅಂದ್ರೆ ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ್ಯ ಇವುಗಳನ್ನ ಕಲಿಸಿದ್ರೆ ಶಿಕ್ಷಾ ಅಂತ. ಕಲ್ಪ ಅಂತಂದ್ರೆ ಧರ್ಮದ ವಿಧಿವಿಧಾನಗಳನ್ನ, ಇದಕ್ಕೆ ಕಲ್ಪ ಅಂತ. ಶಿಕ್ಷಾ ಅಂದ್ರೆ ಏನು, ಕಲ್ಪ ಅಂದ್ರೇನು, ಮತ್ತೆ ಶಬ್ದಗಳ ಉತ್ಪತ್ತಿಯನ್ನ ತಿಳಿಸುವ ಶಾಸ್ತ್ರಕ್ಕೆ ವ್ಯಾಕರಣ ಅಂತಾರೆ. ವ್ಯಾಸ ಮಹರ್ಷಿಗಳಿಂದ ರಚಿತವಾದ ವೈದಿಕ ಶಬ್ದಗಳ ವಿವರಣಾ ಪರವಾದ ಗ್ರಂಥಕ್ಕೆ ನಿರುಕ್ತ ಅಂತಾರೆ. ಪದ್ಯಗಳ ವೃತ್ತವನ್ನು ಬೋಧಿಸುವ ಶಾಸ್ತ್ರಕ್ಕೆ ಛಂದಸ್ ಅಂತಾರೆ. ಸೂರ್ಯಾದಿ ಗ್ರಹಗಳ ಗತಿಗಳನ್ನು ತಿಳಿಸಬಲ್ಲ ಶಾಸ್ತ್ರಕ್ಕೆ ಜ್ಯೋತಿಷ ಎನ್ನುತ್ತಾರೆ. ಇವು ಏನದು 6: ಶಿಕ್ಷಾ, ಕಲ್ಪ, ವ್ಯಾಕರಣ 3, ನಿರುಕ್ತ, ಛಂದಸ್ಸ, ಜ್ಯೋತಿಷ್ ಇವು 3. ಒಟ್ಟೇನದು 6ಕ್ಕೆ ನಂತರ ಷಡಂಗಗಳು ಅಂತಾರೆ. ವೇದಾಂಗಗಳು ಷಡಂಗಗಳು. ಷಡಂಗಗಳಿಂದ ಯುಕ್ತವಾದ ಋಗ್ವೇದ ವೇದಗಳು ತಮ್ಮ ಶಿರಸ್ಸಿನಂತಿರುವ ಉಪನಿಷತ್ತುಗಳಲ್ಲಿ, ಈ ವೇದಗಳೇನು ಅವುಗಳ ಶಿರಸ್ಸಿನೊಳಗೆ ಉಪನಿಷತ್ತುಗಳಲ್ಲಿ
ಪ್ರತಿಪಾದ್ಯನಾದ ಪರಮಾತ್ಮನನ್ನ ಅನೇಕ ಮಂತ್ರಗಳಿಂದ ಭಕ್ತಿ ಪುರಸ್ಸರವಾಗಿ ಸ್ತುತಿಸುತ್ತಿದ್ದವು. ವೇದಗಳು, ಷಡಂಗಗಳು ಆ ಪರಮಾತ್ಮನ ಸ್ತುತಿ ಮಾಡ್ತಾ ಇದ್ದು ಅಂತ. ಮುಂದಿನ ಹೋದ್ರೆ ಅಂಗಭೂತ ಪ್ರಿಯ ಕಾಂಚೇತ್ ಆಸೇವಂತಮೀಶ್ವರಂ. 43ನೇ ಶ್ಲೋಕದ ಶಬ್ದಾರ್ಥಗಳು. ಸಹಿವೆ ಅಂದ್ರ ಆ ಪರಮಾತ್ಮನ, ಆಯುಧ ಅಂದ್ರ ಆಯುಧಗಳನ್ನು, ಕಾರಿಣ್ಯ ಅಂದ್ರ ಧರಿಸಿರುವ, ತತ್ ಅಂದ್ರೆ ಆ ಪರಮಾತ್ಮನ, ಸಮಾನ ಅಂದ್ರ ಸಮಾನಗಳಾದ, ವಿಭೂಷಣ ಅಂದ್ರ ಅಲಂಕಾರಗಳನ್ನು ಧರಿಸಿರುವ, ಅಂಗಭೂತ ಅಂದ್ರ ಶಿವನಿಗೆ ಅಂಗಭೂತರಾದ, ಕಾಂಚಿತ್ ಅಂದ್ರ ಕೆಲವು, ದೇವಸ್ತ್ರೀಯರು, ಆ ಈಶ್ವರಂ ಪರಮಾತ್ಮನನ್ನು, ಅಸೇವಂತ ಕೈಲಾಸದಲ್ಲಿನ ಕೆಲವು ಸ್ತ್ರೀಯರು ಪರಮಾತ್ಮನಂತೆ ಆಯುಧ ಹಾಗೂ ಆಭರಣಗಳನ್ನು ಧರಿಸಿಕೊಂಡು ಪರಮಾತ್ಮನ ಅಂಗಗಳೋಪಾದಿಯಲ್ಲಿದ್ದು ಸೇವೆಯನ್ನು ಸಲ್ಲಿಸುತ್ತಿದ್ದರು. ಪರಮಾತ್ಮನಂತೆ, ಅವನಂತೆ ಕಾಣ್ತಿದ್ರು ಅವರೆಲ್ಲ. ಆಯುಧಗಳು, ಆಭರಣಗಳು ಧರಿಸಿಕೊಂಡು ಪರಮಾತ್ಮನ ಸೇವೆಯಲ್ಲಿ ಇದ್ರು ಅವರೆಲ್ಲ. ಇದರ ಅರ್ಥ ಶಿವನ ಸೇವಕರು ಶಿವ ಸ್ವರೂಪರಾಗಿದ್ದರು ಅಂತ ಇದರ ಅರ್ಥ. ಆಪ್ತಾಧಿಕಾರಿಣ ಕೇಚಿತ್ ಅನಂತ ಪ್ರಮುಖ ಅಪಿ ಅಷ್ಟೋ ವಿದ್ಯೇಶ್ವರ ದೇವಂ ಅಭಜಂತ ಸಮಂತತಃ. 44ನೇ ಶ್ಲೋಕದ ಶಬ್ದಾರ್ಥಗಳು. ಆಪ್ತಾಧಿಕಾರಿಣ ಅಂದ್ರ ಶಿವನಿಗೆ ಆಪ್ತಾಧಿಕಾರಿಗಳಾದ, ಅನಂತ ಅನಂತ ಪ್ರಮುಖ ಅಂದ್ರ ಅನಂತನೇ ಮೊದಲಾದ, ಅಷ್ಟೌ ಅಂದ್ರ 8 ಜನ, ವಿದ್ಯೇಶ್ವರ ಅಂದ್ರ ವಿದ್ಯೇಶ್ವರರು, ಸಮಂತತ ಅಂದ್ರ ಸುತ್ತಲೂ ನಿಂತು, ದೇವಂ ಅಂದ್ರ ಮಹಾದೇವನನ್ನು, ಅಭಜಂತ ಅಂದ್ರ ಭಜಿಸುತ್ತಿದ್ದರು. ಪರಮಾತ್ಮನ ಆಪ್ತಾಧಿಕಾರಿಗಳಾದ ಅನಂತ, ಸೂಕ್ಷ್ಮ, ಶಿವೋತ್ತಮ, ಏಕನೇತ್ರ, ಏಕರುದ್ರ, ತ್ರಿಮೂರ್ತಿ, ಶ್ರೀಕಂಠ ಮತ್ತು ಶಿಖಂಡಿ ಎಂಬ ಹೆಸರಿನ 8 ಜನ ವಿದ್ಯೇಶ್ವರರು ಪರಮಾತ್ಮನನ್ನ ಭಜಿಸುತ್ತಿದ್ದರು. ನೋಡ್ರಿ, 8 ಮಂದಿ ಪರಮಾತ್ಮನ ಪಿಯಗಳು, ಆಪ್ತ ಅಧಿಕಾರಿಗಳು. ವಿದ್ಯೇಶ್ವರರು ಪರಮಾತ್ಮನ ಆಪ್ತ ಅಧಿಕಾರಿಗಳಂದ್ರೆ ಅವನು ಏನ್ ಹೇಳ್ತಾನೆ ಅದು ಬರ್ಕೊಳ್ಳೋದು, ಓದೋದು, ಅವನಿಗೆ ಕೇಳಿದ್ದು ಹೇಳೋದು, ಹಿಂಗೆ ಹೆಲ್ಪ್ ಮಾಡೋರು. ತಥೋ ನಂದಿ ಮಹಾಕಾಲಃ ಚಂಡೋ ಭೃಂಗಿರಿಸ್ತತಃ ಸೇನಾನಿರ್ಗಜವಕ್ತ್ರಶ್ಚ ರೇಣುಕೋ ದಾರುಕಸ್ತತಾ. ಅಪ್ಪಾಜಿ ಘಂಟಾಕರ್ಣ ಪುಷ್ಪದ ಐತಲ್ರಿ, ಅದನ್ನ ಗೊತ್ತ ತಡ್ರಿ. ತಥೋ ನಂದಿ ಮಹಾಕಾಲಃ ಚಂಡೋ ಭೃಂಗಿರಿಸ್ತತಃ ಸೇನಾನಿರ್ಗಜವಕ್ತ್ರಶ್ಚ
ತಥೋ ನಂದಿ ಮಹಾಕಾಲ ಚಂಡೋ ಭೃಂಗಿರಿಡಿಸ್ತತಃ ಘಂಟಾಕರ್ಣ ಪುಷ್ಪದಂತ ಕಪಾಲಿ ವೀರಭದ್ರಕಃ ಏವಮಾದ್ಯ ಮಹಾಭಾಗ ಮಹಾಬಲ ಪರಾಕ್ರಮ ನಿರಂಕುಶ ಮಹಾಸತ್ವ ಭಜಿರೇ ತಮ್ಮೇಶ್ವರಂ ಅಂತ ಪಾರಾಯಣದಾಗ ಅದ್ರಾಗ ಎರಡು ಪ್ಲಸ್ ಮಾಡಿದಾರ ಒಂದು ಸಾಲ ಅಲ್ಲಿ ಸೇನಾ ನಮ್ಮ ಪಾರಾಯಣದಾಗ ಐತ್ರ ಪಾರಾಯಣ ಗ್ರಂಥದಾಗ ಓದವ್ರಿ ಇದ್ರಾಗ ಈ ಒಂದು 45-46ನೇ ಶ್ಲೋಕಗಳಲ್ಲಿ ಬರುವ ಶಬ್ದಾರ್ಥಗಳು. ತತ ಅಂದ್ರೆ ಅನಂತರ, ನಂದಿ ಅಂದ್ರೆ ನಂದೀಶ್ವರನು, ಮಹಾಕಾಲ ಅಂದ್ರೆ ಮಹಾಕಾಲನು, ಚಂಡ ಅಂತಂದ್ರೆ ಚಂಡನು, ಭೃಂಗಿರಿಟಿ ಅಂದ್ರೆ ಭೃಂಗಿರಿಟಿಯು, ಘಂಟಾಕರ್ಣ ಅಂದ್ರೆ ಘಂಟಾಕರ್ಣನು, ಪುಷ್ಪದಂತ ಅಂದ್ರೆ ಪುಷ್ಪದಂತನು, ಕಪಾಲಿ ಅಂದ್ರೆ ಕಪಾಲಿಯು, ವೀರಭದ್ರ ಅಂದ್ರೆ ವೀರಭದ್ರನು, ಏವಮಾದ್ಯ ಅಂದ್ರೆ ಇವರೇ ಮೊದಲಾದ, ಮಹಾಬಲ ಪರಾಕ್ರಮ ಅಂದ್ರೆ ಮಹಾನ್ ಬಲಶಾಲಿಗಳು, ಪರಾಕ್ರಮಿಗಳು, ನಿರಂಕುಶ ಮಹಾಸತ್ವ ಅಂತಂದ್ರ ನಿರಂಕುಶ ಸತ್ವಶಾಲಿಗಳು, ಮಹಾಭಾಗ ಅಂದ್ರ ಮಹಾಮಹಿಮರು ಆದ ಪ್ರಮಥರು, ತಮ್ ಅಂದ್ರ ಆ ಮಹೇಶ್ವರಂ ಅಂದ್ರ ಪರಮಾತ್ಮನನ್ನ, ಭಜಿರೆ ಭೇಜಿರೆ ಅಂದ್ರೆ ಸೇವಿಸುತ್ತಿದ್ದರು. ನಿರಂಕುಶ ಸಾಮರ್ಥ್ಯಶಾಲಿಗಳು, ಪರಾಕ್ರಮಿಗಳು ಆದ ನಂದೀಶ್ವರ, ಮಹಾಕಾಲ, ಚಂಡ, ಭೃಂಗಿರಿಟಿ, ಘಂಟಾಕರ್ಣ, ಪುಷ್ಪದಂತ, ಕಪಾಲಿ, ವೀರಭದ್ರ ಇವರೇ ಮೊದಲಾದ ಶಿವನ ಪ್ರಮಥಗಣರು ಪರಮಾತ್ಮನನ್ನು ಸೇವಿಸುತ್ತಿದ್ದರು. ಪರಮಾತ್ಮನ ಸೇವೆಯನ್ನು ಮಾಡುತ್ತಿರುವ ಪ್ರಮಥಗಣರನ್ನು ಶ್ರೀ ಶಿವಯೋಗಿ ಶಿವಾಚಾರ್ಯರು 5 ಶ್ಲೋಕಗಳಿಂದ ಈಗ ವರ್ಣಿಸುತ್ತಾರೆ. ಪ್ರಮಥಗಣದ ವರ್ಣನ 5 ಶ್ಲೋಕಗಳ ಮೂಲಕ. ಎಲ್ಲಿಗಿದು 43-45 46ರವರೆಗೆ ಆದ್ರಿ. 46ರವರೆಗೆ ಆಯ್ತು. ಅದು 57 ತನಕ ಆದ್ರೆ ಇನ್ನ ಇದೆ ಕತಿ. ಇನ್ನು 5 ಶ್ಲೋಕಗಳಾಗ ಪ್ರಮಥಗಣರ 56 ತನಕ ಅದ. ಇನ್ನೂ ಒಂದು 9 ಶ್ಲೋಕ. ಅಣಿಮಾದಿಕಮೈಶ್ವರ್ಯಂ ಯೇಷಾಂ ಸಿದ್ಧೇರಪೋಹನಂ ಬ್ರಹ್ಮಾದಯಃ ಸುರಾ ಯೇಷಾ ಮಾಜ್ಞಾಲಂಘನಭೀರವಃ. 47ನೇ ಶ್ಲೋಕದಲ್ಲಿ ಶಬ್ದಾರ್ಥಗಳು. ಏಷಾಂ ಅಂದ್ರೆ ಯಾವ ಪ್ರಮಥರ, ಸಿದ್ಧೆ ಅಂದ್ರೆ ಸಿದ್ಧಿಯ ಮುಂದೆ, ಅಣಿಮಾದಿ ಕಮೈಶ್ವರ್ಯಂ ಅಂದ್ರೆ ಅಣಿಮಾದಿ ಅಷ್ಟಸಿದ್ಧಿಗಳು, ಆಪೋಹನಂ ಅಂದ್ರೆ ತುಚ್ಛವಾದುವುಗಳು, ಬ್ರಹ್ಮಾದಯ ಅಂದ್ರೆ ಬ್ರಹ್ಮನೇ ಮೊದಲಾದ, ಸುರ ಅಂದ್ರೆ ದೇವತೆಗಳು, ಏಷಾಂ ಅಂದ್ರೆ ಯಾವ ಪ್ರಮಥರ, ಆಜ್ಞಾಲಂಘನ ಅಂದ್ರೆ ಆಜ್ಞೆಯನ್ನು ಉಲ್ಲಂಘಿಸುವುದರಲ್ಲಿ, ಭೀರವ ಅಂದ್ರೆ ಭಯಪಡುವರು. ಮೋಕ್ಷಲಕ್ಷ್ಮೀ ಪರಿಷ್ವಂಗ ಮುದಿತಾಯೇಂತರಾತ್ಮನ ಯೇಷಾಮಿಷತ್ಕರಂ ವಿಶ್ವ ಸರ್ಗ ಸಂಹಾರ ಕಲ್ಪನಂ. ಈ ಒಂದು 48ನೇ ಶ್ಲೋಕದ ಶಬ್ದಗಳ ಅರ್ಥ. ಏ ಅಂದ್ರ ಯಾವ ಪ್ರಮಥರು, ಮೋಕ್ಷ ಲಕ್ಷ್ಮಿ ಅಂದ್ರ ಮೋಕ್ಷ ಲಕ್ಷ್ಮಿಯ, ಪರಿಷ್ವಂಗ ಅಂದ್ರ ಆಲಿಂಗನದಿಂದ, ಅಂತರಾತ್ಮನ ಅಂದ್ರ ಹೃದಯದಿಂದ, ಮುದಿತ ಅಂದ್ರ ಸಂತುಷ್ಟರಾಗಿರುವರು,
ವಿಶ್ವ ಅಂದ್ರೆ ಜಗತ್ತಿನ, ಸರ್ಗ ಅಂದ್ರೆ ಸೃಷ್ಟಿ, ಸಂಹಾರ ಕಲ್ಪನಂ ಅಂದ್ರೆ ಸಂಹಾರ ಕ್ರಿಯೆಗಳು, ಏಷಾಂ ಅಂದ್ರೆ ಯಾರಿಗೆ, ಈಷತ್ಕರಂ ಅಂದ್ರೆ ಅತಿ ಸುಲಭ ಸಾಧ್ಯಗಳು. ಜ್ಞಾನ ಶಕ್ತಿ ಪರಾಯೇಷಾಂ ಸರ್ವವಸ್ತು ಪ್ರಕಾಶಿನೀಂ ಆನಂದ ಕಣಿಕಾಯೇಷಾಂ ಹರಿ ಬ್ರಹ್ಮಾದಿ ಸಂಪದಃ. 49ನೇ ಶ್ಲೋಕದ ಶಬ್ದಾರ್ಥಗಳು. ಹೇಳೋದು ಕೂಡಲೇ ಪೂರ ಸೆಂಟೆನ್ಸ್ ಇಲ್ಲ ಮುಂದದ ರೀ ಕೆಳಗದ ಅದು 5 ಆದ್ಮೇಲೆ ಬರ್ತದೆ. ಈಗ ಇವು ಮೊದಲಿನೂ ಹಂಗಿದ್ದು ಈಗ ಬೇರೆ ಅದ, ಬರೇ ಶಬ್ದಾರ್ಥ ಅಷ್ಟೇ ಅದ. ಈಗ ಅದು ಕೆಳಗೆ ಬರ್ತದ, 5ರದ್ದು ಒಂದೇ ಸಲ ಅರ್ಥ ಬರ್ತದ. ಹೇಳ. ಜ್ಞಾನ ಶಕ್ತಿ ಫಲ ಹೇಗೆ ಬರ್ತಾವಂತ, ಯಾವ ಬ್ರಹ್ಮಚರ ಸರ್ವೋತ್ಕೃಷ್ಟವಾದ ಜ್ಞಾನ ಸಕಲ ವಸ್ತುಗಳ ಯಥಾರ್ಥ ಜ್ಞಾನವನ್ನ ಉಂಟು ಮಾಡುವುದು, ಹರಿಬ್ರಹ್ಮಾದಿ ದೇವತೆಗಳ ಐಶ್ವರ್ಯಗಳು ಯಾರಿಗೆ ಆನಂದದ ದೇಶಗಳಾಗಿ ತೋರುವೋ ಹಿಂಗೊಂದು ಅಂದ್ರೆ ಪಾಡಾತಂತ್ರಿ. ಅದು ಅರ್ಥ ನಿಮ್ಮದ್ರಾಗ ಅದ, ನಮ್ಮದ್ರಾಗ ಇಲ್ಲ. ಅದು ಇಲ್ಲಿ ಅರ್ಥ ಇಲ್ಲದ ಅದೇ ಅರ್ಥದೊಳಗೆ ನಾವು ಅದು ಕೂಡಿಸುವುದು ಹಂಗ. ನಮ್ಮದ್ರಾಗ ಇಲ್ಲದ್ ನಾವ್ ಎಲ್ಲಿತ್ತಾರ ನಾವ್ ನಿಮ್ಮಲ್ಲಿ ಅದಪ್ಪ ಹೇಳ್ತೀರಿ, ನೀವು ಪರ್ಫೆಕ್ಟ್ ಅದಿರಿ ಸಿದ್ಧಾಂತ. ನಾವು ವಿಚಾರದಾಗ ಕಮ್ಮಿ ಅವ್ರದೊಂದಿಟ್ಟು ಡೂಪ್ಲಿಕೇಟ್ ಅವ್ರದೊಂದಿಟ್ಟು ಡೂಪ್ಲಿಕೇಟ್ ಮಾಡ್ಕೊತ ಕೂತೀವಿ ನಾವು. ಅಂದ್ರೆ ಅದು ಅರ್ಥ, ಇದು ಶಬ್ದ ಅರ್ಥ ಕೊಟ್ಟರೆ ಅದೇ ಸ್ಟಾರ್ಟಿಂಗ್ ಅರ್ಥದಿಂದಲೇ ಪೂರ ಓದ್ಬಿಡೋದು. ಒಂದು ವಾಕ್ಯ ನಿರ್ಮಾಣ ಮಾಡಂತೀರಿ. ನಾವೇನ್ ಮಾಡೀವಿ, 5 ಶ್ಲೋಕಗಳು ಮುಗಿದ ಕೂಡ್ಲೇನೆ ಕೆಳಗ್ ಬರ್ದಾರ ಅದರ ಅರ್ಥ, ಅದು ಓದಿಬಿಡವ್ರು ನಾವು. ಕೆಳಗೆ ಅದ ರೀ ಒಂದ್ ಕಡೆ, ಅದು ನಮ್ ಟಾರ್ಗೆಟ್ ಇಟ್ಕೊಂಡ್ವಿ. ಮತ್ ನೀವು ಒಂದೊಂದಾದ್ಮೇಲೆ ನೀವು ಹೇಳ್ತಿದ್ರಿ ಅಂದ್ರೆ ಹೇಳ್ರಿ, ಏನಾಗವ. ಆಕಾಂಕ್ಷಂತೆ ಪದಂ ಯೇಷಾಂ ಯೋಗಿನೋ ಯೋಗ ತತ್ಪರಃ ಕಾಂಕ್ಷಣೀಯ ಫಲೋ ಯೇಷಾಂ ಸಂಕಲ್ಪಃ ಕಲ್ಪಪಾದಪಃ. ಈ ಒಂದು 50ನೇ ಶ್ಲೋಕದ ಶಬ್ದಗಳ ಅರ್ಥ. ಯೋಗ ತತ್ಪರ ಅಂದ್ರೆ ಶಿವಯೋಗ ತತ್ಪರರಾದ, ಯೋಗಿನ ಅಂತಂದ್ರೆ ಯೋಗಿಗಳು, ಏಷಾಂ ಅಂದ್ರೆ ಯಾರ, ಪದಂ ಅಂದ್ರೆ ಸ್ಥಾನವನ್ನು, ಆಕಾಂಕ್ಷತೆ ಅಂದ್ರೆ ಅಪೇಕ್ಷಿಸುವರು, ಏಷಾಂ ಅಂದ್ರೆ ಯಾರ, ಸಂಕಲ್ಪ ಅಂದ್ರೆ ಸಂಕಲ್ಪವು, ಕಾಂಕ್ಷಣೀಯ ಅಂದ್ರೆ ಫಲ, ಕಾಂಕ್ಷಣೀಯ ಫಲ ಅಂದ್ರೆ ಅಪೇಕ್ಷಿಸಿದ ಫಲವನ್ನು ಕೊಡುವ, ಪಾದಪಃ ಅಂದ್ರೆ ಕಲ್ಪವೃಕ್ಷ ಪ್ರಾಯವಾಗಿರುವುದು. ಅಂದ್ರೆ ಶಿವಯೋಗ ತತ್ಪರರಾದ ಯೋಗಿಗಳು ಯಾರ ಸ್ಥಾನವನ್ನು ಅಪೇಕ್ಷಿಸುವರೋ, ಯಾರ ಸಂಕಲ್ಪವು ಅಪೇಕ್ಷಿಸಿದ ಫಲವನ್ನು ಕೊಡುವ ಕಲ್ಪವೃಕ್ಷ ಪ್ರಾಯವಾಗಿರುವುದು. ಇದರ ಅರ್ಥ. ಕಲ್ಯಾಣಪ್ಪರು ಹೇಳ್ತಾರೆ ಅರ್ಥ ಇಲ್ಲ, ಅವರೇ ಹೇಳಿದ್ರು. ಶಿವಯೋಗ ತತ್ಪರರಾದ ಯೋಗಿಗಳು ಯಾರ ಸ್ಥಾನವನ್ನ ಅಪೇಕ್ಷಿಸುವರೋ, ಯಾರ ಸಂಕಲ್ಪವು ಅಪೇಕ್ಷಿಸಿದ ಫಲವನ್ನ ಕೊಡುವ ಕಲ್ಪವೃಕ್ಷ ಪ್ರಾಯವಾಗಿರುವುದು ಅಂತ ಅವರೇ ಹೇಳಿದ್ರು. ಕರ್ಮ ಕಾಲಾದಿ ಕಾರ್ಪಣ್ಯ ಚಿಂತಾ ಯೇಷಾಂ ನ ವಿದ್ಯತೆ ಯೇಷಾಂ ವಿಕ್ರಮ ಸನ್ನಾ ಮೃತ್ಯೋರಪಿ ಚ ಋತ್ಯವಃ ತೇ ಸಾರೂಪ್ಯ ಪದಂ ಪ್ರಾಪ್ತಃ ಪ್ರಮತಾ ಭೇಜಿರೇ ಶಿವಂ. ತೇ ಸಾರೂಪ್ಯ ಪದಂ ಪ್ರಾಪ್ತಃ ಪ್ರಮತಾ ಭೇಜಿರೇ ಶಿವಂ.
ಆಯ್ತು, 51 ಮುಗೀತು. ಈ ಶ್ಲೋಕದ ಅರ್ಥ ಹೇಳ್ರಿ, ಆ ದೇವತೆಗಳದು ಕತ್ತಿ ಮುಗೀತು, ಏನೇನು ಮಾಡಿದಾರೆ ಅಂತ. ಈ ಒಂದು 51ನೇ ಶ್ಲೋಕದ ಶಬ್ದಾರ್ಥಗಳು: ಯೇಷಾಂ ಅಂದ್ರೆ ಯಾವ ಪ್ರಮಥರಿಗೆ, ಕರ್ಮ ಅಂದ್ರೆ ಸಂಚಿತ ಆಗಾಮಿ ಪ್ರಾರಬ್ಧಗಳೆಂಬ ಕರ್ಮಗಳ, ಕಾಲ ಅಂದ್ರೆ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳ, ಕಾರ್ಪಣ್ಯ ಚಿಂತ ಅಂದ್ರ ಕಾಮಾದಿಗಳಿಂದ ಉತ್ಪನ್ನವಾದ ದುರ್ಬಣತಾರೂಪವಾದ ಚಿಂತೆಯಾಗಲಿ, ನ ವಿದ್ಯತೆ ಅಂದ್ರ ಇರುವುದಿಲ್ಲವೋ, ಯೇಷಾಂ ಅಂದ್ರೆ ಯಾರ, ವಿಕ್ರಮ ಸನ್ನಾಹ ಅಂದ್ರ ಪರಾಕ್ರಮದ ಉದ್ಯೋಗಗಳು, ಮೃತ್ಯೋರತಿ ಅಂದ್ರ ಮೃತ್ಯುವಿಗೂ, ಮೃತ್ಯವ ಅಂದ್ರ ಮೃತ್ಯಗಳಾಗಿರುವವೋ, ಸಾರೂಪ್ಯ ಪದಂ ಅಂದ್ರ ಸಾರೂಪ್ಯ ಪದಂ ಪ್ರಾಪ್ತಾಹ ಅಂದ್ರ ಶಿವ ಸಾರೂಪ್ಯ ಪದವನ್ನು ಪಡೆದಿರುವ, ತೇ ಅಂದ್ರ ಆ, ಪ್ರಮಥ ಅಂದ್ರ ಪ್ರಮಥರು, ಶಿವಂ ಅಂದ್ರೆ ಪರಮಾತ್ಮನನ್ನು, ಭೇದರೇ ಅಂದ್ರೆ ಸೇವಿಸುತ್ತಿದ್ದರು. ಪರಮಾತ್ಮನ ಸೇವೆಗೈಯುತ್ತಿರುವ ಪ್ರಮಥ ಪುಂಗವರು ಅಣಿಮ ಮಹಿಮ ಗರಿಮ ಲಘಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶತ್ವ ವಶಿತ್ವಗಳೆಂಬ ಅಷ್ಟಸಿದ್ಧಿಗಳನ್ನು ತಿರಸ್ಕರಿಸಬಲ್ಲ ಸಿದ್ಧಿಗಳನ್ನು ಪಡೆದಿದ್ದರಲ್ಲದೆ ಬ್ರಹ್ಮಾದಿ ದೇವತೆಗಳು ಇವರ ಆಜ್ಞೆಯನ್ನು ಮೀರಲು ಭಯಪಡುತ್ತಿದ್ದರು. ಜೀವನ್ಮುಕ್ತರು ಅಂತರಾತ್ಮನ ಆನಂದದಲ್ಲಿ ತಲ್ಲೀನರೂ ಆದ ಇವರಿಗೆ ಜಗತ್ತಿನ ಸೃಷ್ಟಿ ಸಂಹಾರಗಳೆಂದರೆ ವಿನೋದದ ಕ್ರೀಡೆಗಳಂತೆ ತೋರುತ್ತಿದ್ದವು. ಜಗತ್ತಿನ ಸಕಲ ಪದಾರ್ಥಗಳನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವ ಜ್ಞಾನ ಶಕ್ತಿಯಿಂದ ಕೂಡಿದ ಇವರು ಬರೀ ಬ್ರಹ್ಮಾದಿಗಳ ಸಂಪತ್ತುಗಳನ್ನು ತುಚ್ಛವಾಗಿ ಕಾಣುತ್ತಿದ್ದರು. ಯಾವ ಪ್ರಮಥರ ಸ್ಥಾನಾಭಿಲಾಷಿಗಳಾದ ಮಹಾ ಶಿವಯೋಗಿಗಳು ಯೋಗ ಸಾಧನೆಯನ್ನು ಮಾಡುತ್ತಿರುವರೋ ಅಂತಹ ಆ ಪ್ರಮಥರು ಸಂಕಲ್ಪ ಮಾತ್ರದಿಂದ ಯಥಾರ್ಥವನ್ನು ಪೂರ್ತಿ ಮಾಡುವಂತವರಾಗಿದ್ದರು. ಕಾಲ ಕರ್ಮ ಕಾಮಾದಿಗಳಿಲ್ಲದ ಈ ಪ್ರಮಥರು ಮೃತ್ಯುವಿಗೂ ಮೃತ್ಯು ರೂಪವಾಗಿದ್ದರು. ಪರಶಿವನ ಸಾರೂಪ್ಯ ಮೋಕ್ಷವನ್ನು ಪಡೆದ ಆ ಅನಂತ ಮಹಿಮಾಶಾಲಿಗಳಾದ ಪ್ರಮಥ ಪುಂಗವರು ನಾನಾ ರೀತಿಯಿಂದ ಪರಮಾತ್ಮನನ್ನು ಸೇವಿಸುತ್ತಿದ್ದರು. ಪರಮಾತ್ಮನ ಸೇವೆಗೈಯುತ್ತಿರುವ ಪ್ರಮಥ ಪುಂಗವರು ಅಣಿಮ ಮಹಿಮ ಗರಿಮ ಲಗಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶತ್ವ ವಶಿತ್ವ ಅನ್ನೋ ಅಷ್ಟಸಿದ್ಧಿಗಳೇನದವಲ್ರಿ, ಈ ಸಿದ್ಧಿಗಳನ್ನ ತಿರಸ್ಕರಿಸಬಲ್ಲ ಸಿದ್ಧಿ. ಇವು ಯಾವ ಲೆಕ್ಕಕ್ಕಿಲ್ಲ ಅವ್ರಿಗೆ ಈ ಸಿದ್ಧಿಗಳು. ಈ ಜಗತ್ತಿನಾಗಿಂತ ಸಿದ್ಧಿಗಳು ಮಾಡಿದ ಕೂಡ್ಲೇನೆ ಭಾರಿ ದೊಡ್ಡದೇನೋ ಪವಾಡ ಪುರುಷರತ್ ಮಂದಿ ಬೆನ್ನ ಹತ್ತುತ್ತಾರ. ಅವೆಲ್ಲ ದೊಡ್ಡ ಅಲ್ಲ, ತುಚ್ಛೀಕರಿಸಂತಾವ್ ತಿರಸ್ಕರಿಸಂತ ಒಂದು ಸಿದ್ಧಿ ಪುರುಷರು ಅವರಿದ್ರು. ಬ್ರಹ್ಮಾದಿ ದೇವತೆಗಳು ಇವರ ಆಜ್ಞೆಯನ್ನು ಮೀರಲು ಭಯಪಡುತ್ತಿದ್ದರು. ಯಾರನ್ನ? ಪ್ರಮಥ ಪುಂಗವರು. ಯಾರಿವರು ಪ್ರಮಥ ಪುಂಗವರು ಅಂದ್ರೆ ನಂದೀಶ್ವರ, ಮಹಾಕಾಲ, ಚಂಡ, ಭೃಂಗಿರೀತಿ, ಘಂಟಾಕರ್ಣ, ಪುಷ್ಪದಂತ, ಕಪಾಲಿ, ವೀರಭದ್ರ. ಅವರಿಗೂ ಅಂಜಿಸ್ತಿದ್ರಂತವ್ರು. ಜೀವನ್ಮುಕ್ತರು ಅಂತರಾತ್ಮನ ಆನಂದದಲ್ಲಿ ತಲ್ಲೀನರು ಆದ ಇವರಿಗೆ ಜಗತ್ತಿನ ಸೃಷ್ಟಿ ಸಂಹಾರಗಳೆಂದರೆ ವಿನೋದದ ಕ್ರೀಡೆಗಳಂತೆ ತೋರುತ್ತಿದ್ದವು. ಇವರು ಜೀವನ್ಮುಕ್ತರು ಮತ್ತೆ ಅಂತರಾತ್ಮನ ಆನಂದದಲ್ಲಿ ತಲ್ಲೀನರು. ಹಿಂಗಿದ್ದತ್ನಾಗ ಆತ್ಮಸ್ವರೂಪರಾದ್ಮೇಲೆ ಈ ಶರೀರ ಹುಟ್ಟಿದ್ರು ಒಂದು ಕ್ರೀಡೆ, ಸತ್ರು ಒಂದು ಕ್ರೀಡೆ ಅವ್ರಿಗೆ. ಹೌದಲ್ರಿ? ಯಾವುದು ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲ ಅವರಿಗೆ ಒಂದು ಕ್ರೀಡೆ ಇದ್ದಂಗಿತ್ತು. ಇದೇನು ದೊಡ್ಡ ವಿಷಯ ಅಲ್ಲವೇ ಅಲ್ಲ. ಜಗತ್ತಿನ ಸಕಲ ಪದಾರ್ಥಗಳನ್ನ ನಾವು ಬರೀ ಸೃಷ್ಟಿ ಸ್ಥಿತಿ ಲಯ ಅಂದ್ಕೂಡ್ಲೇನೆ ಅದೇ ಏನೋ ಭಾರಿ ದೊಡ್ಡದು, ಅದೆಲ್ಲ ಮಿಥ್ಯಾ ಜಗತ್ತಿನ ಲೀಲೆಗಳು ಅಷ್ಟೇ. ಜಗತ್ತಿನ ಸಕಲ ಪದಾರ್ಥಗಳನ್ನ ಯಥಾರ್ಥವಾಗಿ ತಿಳಿದುಕೊಳ್ಳುವ ಜ್ಞಾನಶಕ್ತಿಯಿಂದ ಕೂಡಿದ ಇವರು ಹರಿ ಬ್ರಹ್ಮಾದಿಗಳ ಸಂಪತ್ತುಗಳನ್ನು ತುಚ್ಛವಾಗಿ ಕಾಣುತ್ತಿದ್ದರು. ನೋಡ್ರಿ, ಹರಿ ಬ್ರಹ್ಮಾದಿಗಳು ಬಹಳ ಬಂಗಾರದ ಕಿರೀಟ ಹಾಕೊಂಡರ, ಮತ್ತದು ಹಾಕೊಂಡರ,
ಇಂಥ ಸಿಂಹಾಸನದಾಗಿದ್ರು ಅಂತ ರತ್ನ ಇತ್ತು ಇಂಥದವ ಯಾವ ಕೇರ್ಲೆಸ್ ಅವೆಲ್ಲ ಬೇಕಾಗಿದ್ದಿಲ್ಲ ಅವ್ರಿಗೆ. ತುಚ್ಛವಾಗಿ ಕಾಣುತ್ತಿದ್ದರು. ಯಾವ ಪ್ರಮಥರ ಸ್ಥಾನಾಭಿಲಾಷಿಗಳಾದ ಮಹಾ ಶಿವಯೋಗಿಗಳು ಯೋಗ ಸಾಧನೆಯನ್ನು ಮಾಡುತ್ತಿರುವರೋ ಅಂಥ ಪ್ರಮಥರು ಸಂಕಲ್ಪ ಮಾತ್ರದಿಂದ ಇಷ್ಟಾರ್ಥವನ್ನ ಪೂರ್ತಿ ಮಾಡುವಂತವರಾಗಿದ್ದರು. ಈ ಶಿವಯೋಗ ಸಾಧನೆ ಒಳಗ ನಿರತರಾಗವರಿಗೆ ಅವ್ರ ಇಷ್ಟಾರ್ಥಗಳನ್ನ ಹೆಂಗ್ ಮಾಡ್ತಿದ್ರಪ್ಪ ಅಂದ್ರ ಇವರು ಸಂಕಲ್ಪ ಮಾಡಿದ್ರೆ ಅವ್ರ ಇಷ್ಟಾರ್ಥ ಈಡೇರ್ತಿತ್ತಂತ. ಅಂತ ಇವ್ರ ಪ್ರಮಥ ಪುಂಗವರು ಇಷ್ಟಾರ್ಥ ಸಿದ್ಧಿರಸ್ತು ಅಂದ್ರೆ ಅವ್ರ ಇಷ್ಟಾರ್ಥ ಈಡೇರಿ ಬಿಡ್ತಿತ್ತಂತ. ಅಂತ ಮಹಾತ್ಮರು. ಮತ್ತೆ ಕಾಲ ಕರ್ಮ ಕಾಮಾದಿ ಚಿಂತೆಗಳಿಲ್ಲದ ಟೈಮ್ ಎಂತದಿರ್ತದೋ, ಯಾವ ಕರ್ಮ ಬರ್ತದೋ, ಏನಾಗಿ ಹುಡ್ತೀವೋ, ಹೆಂಗ್ ಸಾಯ್ತೀವೋ, ನಮಗೆ ಆಸೆಗಳು ಏನೇನೋ ಅದಾವ ಈಡೇರ್ತವೋ ಇಲ್ಲೋ ಅಂತೇಳಿ ಇಂಥವು ಯಾವ ಚಿಂತೆ ಇಲ್ಲ. ಈ ಪ್ರಮಥರು ಮೃತ್ಯುವಿಗೂ ಮೃತ್ಯು ಸ್ವರೂಪರಾಗಿದ್ದರು. ಮೃತ್ಯುವಿನ ಮೃತ್ಯು ಇವರು. ಪರಶಿವನ ಸಾರೂಪ್ಯ ಮೋಕ್ಷವನ್ನ ಪಡೆದ ಈ ಅನಂತ ಮಹಿಮಾಶಾಲಿಗಳಾದ ಪ್ರಮಥ ಪುಂಗವರು ನಾನಾ ರೀತಿಯಿಂದ ಪರಮಾತ್ಮನನ್ನ ಸೇವಿಸುತ್ತಿದ್ದರು ಅಂಥೇಳಿ ಎಲ್ಲಿಗೆ ಬಂತು? 51ಕ್ಕೆ ಬಂತು. ಇದು 57ಕ್ಕೆ ಒಯ್ದು ನಿಂದಿಸ್ಬೇಕಾಯ್ತು. 57 ಅಲ್ಲ 56. ಈಗ 51ಕ್ಕೆ ಬಂದದ್ದು. ಈಗ 52ನೇದ್ದು. ಬ್ರಹ್ಮೋಪೇಂದ್ರ ಮಹೇಂದ್ರಾದ್ಯ ವಿಶ್ವಂತತ್ರಾಧಿಕಾರಿಣಿಂ ಆಯುಧಾಲಂಕೃತ ಪ್ರಾಂತಾಃ ಪರಿತಸ್ತಶಿಷೇವಿರೇ. ಬ್ರಹ್ಮೋ 52ನೇ ಶ್ಲೋಕದ ಶಬ್ದಗಳ ಅರ್ಥ. ಬ್ರಹ್ಮೋಪೇಂದ್ರ ಮಹೇಂದ್ರಾದ್ಯ ಅಂದ್ರ ಬ್ರಹ್ಮ, ವಿಷ್ಣು, ಇಂದ್ರ ಮೊದಲಾದ ದೇವತೆಗಳು. ಆಯುಧಾಲಂಕೃತ ಪ್ರಾಂತಾಹ ಅಂದ್ರ ತಮ್ಮ ತಮ್ಮ ಆಯುಧಗಳಿಂದ ಅಲಂಕೃತರಾದಂಥವರಾಗಿ. ವಿಶ್ವತಂತ್ರಾಧಿಕಾರಿಣಾಂ ಅಂದ್ರ ಜಗತ್ತಿನ ಸೂತ್ರಧಾರಿಯಾದ. ತಮ್ಮ ಅಂದ್ರೆ ಆ ಪರಮೇಶ್ವರನನ್ನು. ಪರಿತ ಅಂದ್ರ ಸುತ್ತಲೂ ನಿಂತು. ವಿಷೇವಿರೆ ಅಂದ್ರ ಸೇವಿಸುತ್ತಿದ್ದರು. ಬ್ರಹ್ಮ, ವಿಷ್ಣು, ಇಂದ್ರ ಇವರೇ ಮೊದಲಾದ 33 ಕೋಟಿ ದೇವತೆಗಳು ತಮ್ಮ ತಮ್ಮ ಆಯುಧಗಳನ್ನು ಧರಿಸಿಕೊಂಡು ಜಗತ್ತಿನ ಸೂತ್ರಧಾರಿಯಾದ ಪರಮಾತ್ಮನ ಸುತ್ತಲೂ ಜಾಗೃತರಾಗಿ ನಿಂತು ಹಲವು ಬಗೆಯಿಂದ ಸೇವಿಸುತ್ತಿದ್ದರು. ಉಪೇಂದ್ರ ಅಂದ್ರೆ ಯಾರು? ಬ್ರಹ್ಮೋಪೇಂದ್ರ ಅಂತ. ಇನ್ನ ನೀವೇ ಓದಿರಿ. ಬ್ರಹ್ಮ, ವಿಷ್ಣು, ಇಂದ್ರ 3 ಮಂದಿ ಕೂಡಿ ಬ್ರಹ್ಮೋಪೇಂದ್ರ ಅಂತಾರೆ. ಹಂಗೆ ಕಾಣ್ತಾರ. ಬ್ರಹ್ಮ ಅಂತಾರ, ಉಪೇಂದ್ರ ಏನಂತಾರ ಅಂದ್ರೆ ಇಂದ್ರ ಅಂತಾರ. ವಿಷ್ಣುವಿನ ಜಾಗಕ್ಕೆ ಒಂದು ಬೇರೆ ಶಬ್ದ ಬಳಸ್ಯಾರಲ್ಲ, ಅದಕ್ಕೆ ಕೇಳಕತ್ತೇನೆ. ಬ್ರಹ್ಮೋಪೇಂದ್ರ ಅಂದ್ರೆ ಬ್ರಹ್ಮ, ವಿಷ್ಣು, ಇಂದ್ರ ಕರೆಕ್ಟ್. ಈಗ ಅದ್ರಾಗ ಉಪೇಂದ್ರತ್ವ ಒಂದು ಶಬ್ದದಲ್ಲಿ ಬ್ರಹ್ಮ, ಉಪೇಂದ್ರ, ಮಹೇಂದ್ರ. ಮತ್ತೀಗ ಆ ಉಪೇಂದ್ರ ಯಾರು? ವಿಷ್ಣು. ಅದೇ ಅದಕ್ಕೆ ಕ್ಯಾಚ್ ಮಾಡಿ. ಬ್ರಹ್ಮ ಸೃಷ್ಟಿ ಮಾಡಿದ್ದಂತ ಸಂರಕ್ಷಣೆ ಮಾಡೋಣ ಉಪೇಂದ್ರ. ಅವ ಏನ್ ಮಾಡ್ತಾನೆ ಕೇಳಿಲ್ಲ. ಉಪೇಂದ್ರ ಅಂದ್ರೆ ಯಾರು ಅದಕ್ಕೆ? ವಿಷ್ಣು. ಅಷ್ಟೇ ಬೇಕಾಗಿ. ಅದು ಬಿಟ್ಟು ಆ ಕಡೆ ಓದ್ತೀರಿ, ಈ ಕಡೆ ಓದ್ತೀರಿ. ಉಪೇಂದ್ರ ಅಂದ್ರೆ ಯಾರು ಅಂದ್ರೆ ಉಪೇಂದ್ರ ಅಂದ್ರೆ ವಿಷ್ಣು. ಬ್ರಹ್ಮ ಅಂದ್ರೆ ಬ್ರಹ್ಮ. ಇಂದ್ರ ಅಂದ್ರೆ ಇಂದ್ರ. ಬ್ರಹ್ಮೋಪೇಂದ್ರ ಅಂದ್ರೆ ಬ್ರಹ್ಮ, ವಿಷ್ಣು, ಇಂದ್ರ. ಈ ಉಪೇಂದ್ರ ಯಾರು ಶಾಲೆಯಾಗ ಹುಡುಗರು ಯಾರಿಗಾರ ಕೇಳ್ರಿ, ಉಪೇಂದ್ರ ಅಂದ್ರೆ ಸಿನಿಮಾ ಆಕ್ಟರ್ ಅಂತ ಹೇಳ್ತಾರ ಅವ್ರು. ವಿಷ್ಣುವಿನ ಹೆಸರು ಉಪೇಂದ್ರ ಅನ್ನೋದು ಗೊತ್ತಿಲ್ಲ, ಗೊತ್ತಾಯ್ತು ಈಗ. ಬ್ರಹ್ಮ, ವಿಷ್ಣು, ಇಂದ್ರ ಇವರೇ ಮೊದಲಾದ 33 ಕೋಟಿ ದೇವತೆಗಳು ತಮ್ಮ ತಮ್ಮ ಆಯುಧಗಳನ್ನು ಧರಿಸಿಕೊಂಡು ಜಗತ್ತಿನ ಸೂತ್ರಧಾರಿಯಾದ
ಪರಮಾತ್ಮನ ಸುತ್ತಲೂ ಜಾಗೃತರಾಗಿ ನಿಂತು ಹಲವು ಬಗೆಯಿಂದ ಸೇವಿಸುತ್ತಿದ್ದರು. ಆದಿತ್ಯ ವಸವೋ ರುದ್ರ ಯಕ್ಷ ಗಂಧರ್ವ ಕಿನ್ನರಃ ದಾನವ ರಾಕ್ಷಸ ದೈತ್ಯಃ ಸಿದ್ಧ ವಿದ್ಯಾಧರೋಗರಃ ಆರೋಗಃ ಅಭಜಂತ ಮಹಾದೇವಮ ಪರಿಚ್ಛಿನ್ನ ಸೈನಿಕ ಏನ್ರಿ ಅಪರಿಚ್ಛಿನ್ನ ಸೈನಿಕ. ದೇವಮ ಪರಿಚ್ಛಿನ್ನ ಸೈನಿಕ. ಅಭಜಂತ ಮಹಾದೇವಮ ಅಪರಿಚ್ಛಿನ್ನ ಸೈನಿಕ. ಅವ್ರಿಗೆ ಒರಿಜಿನಲ್ ಅವ್ರಿಗೆ ಬಂದಂಗ ನಮ್ಗೆ ಯಾಕೆ ಬರ್ತದ್ರಿ? ನಾವು ಜೆರಾಕ್ಸ್ ಕಾಪಿ ನಾವೆಲ್ಲ ರೂಢ ಆಗಿರ್ತದ. ನೀವು ಫಸ್ಟ್ ಟೈಮ್ ಚಂದ ಓದಾಕತ್ತೀರ ನಾಟಕ ಮಾಡಕತ್ತೀನಿ ಅವ್ರ ಹಿಂಗೆ. ಆದಿತ್ಯ ವಸವೋ ರುದ್ರ ಯಕ್ಷ ಗಂಧರ್ವ ಕಿನ್ನರಃ ದಾನವ ರಾಕ್ಷಸ ದೈತ್ಯ ಸಿದ್ಧ ವಿದ್ಯಾಧರೋ ಗರಗಃ ಅಭಜಂತ ಮಹಾದೇವಮ ಅಪರಿಚ್ಛಿನ್ನ ಸೈನಿಕಃ ಅಭಜಂತ ಮಹಾದೇವಮ ಅಪರಿಚ್ಛಿನ್ನ ಸೈನಿಕಃ. ಇಂಥ ಡೂಪ್ಲಿಕೇಟ್ ಕೆಲಸ ಮಾಡ್ಲಿಕ್ಕೆ ಭಾಳ ಚಲೋ ಬರ್ತೇನೆ ನನಗೆ. ಒರಿಜಿನಲ್ ಬರಲ್ಲ. ಯಾರು ಮಾಡಿದ್ ಮಾಡ್ಕೊತಿರೋದು. ಗಪ್ ಕೂತ್ಬಿಟ್ಟದ ಈಗ ನೀನ್ ಆಡ್ ನೋಡ್ಬಿಟ್ಟ ಗಾಡಿ ಆದ್ರೇನು 53 ಮತ್ತು 54ನೇ ಶ್ಲೋಕಗಳ ಶಬ್ದಾರ್ಥಗಳು. ಆದಿತ್ಯ ಅಂದ್ರ ದ್ವಾದಶ ಸೂರ್ಯರು, ವಸವ ಅಂದ್ರ ಅಷ್ಟವಸುಗಳು, ರುದ್ರ ಅಂದ್ರ ಏಕಾದಶ ರುದ್ರರು, ಯಕ್ಷ ಅಂದ್ರ ಕುಬೇರ ಮೊದಲಾದ ಯಕ್ಷರು, ಗಂಧರ್ವ ಅಂದ್ರ ಆಹಾ ಓಹು ಮೊದಲಾದ ಗಂಧರ್ವರು, ಕಿನ್ನರ ಅಂತಂದ್ರ ಅಶ್ವಮುಖನೇ ಮೊದಲಾದ ಕಿನ್ನರರು, ದಾನವ ಅಂದ್ರ ದಾನವರು, ರಾಕ್ಷಸ ಅಂದ್ರ ರಾಕ್ಷಸರು, ದೈತ್ಯ ಅಂದ್ರ ದೈತ್ಯರು, ಸಿದ್ಧ ಅಂದ್ರ ಆದಿನಾಥನೇ ಮೊದಲಾದ ಸಿದ್ಧರು, ವಿದ್ಯಾಧರ ಅಂದ್ರ ಮಣಿಭದ್ರಾದಿ ವಿದ್ಯಾಧರರು, ಉರಗ ಅಂದ್ರ ಶೇಷನೇ ಮೊದಲಾದ ಸರ್ಪಗಳು, ಅಪರಿಚ್ಛಿನ್ನ ಸೈನಿಕ ಅಂದ್ರ ಅಸಂಖ್ಯಾತ ಸೈನಿಕರುಗಳುಳ್ಳವರಾಗಿ ಅಂದ್ರ ಮಹಾದೇವಂ ಅಂದ್ರ ಪರಮಾತ್ಮನನ್ನು, ಅಭಜಂತ ಅಂದ್ರ ಭಜಿಸುತ್ತಿದ್ದರು. 12 ಜನ ಸೂರ್ಯರು, 8 ವಸುಗಳು, 11 ಜನ ರುದ್ರರು, ಕುಬೇರನೇ ಮೊದಲಾದ ಯಕ್ಷರು, ಹಾಹಾ ಹೂಹು ಮೊದಲಾದ ಗಂಧರ್ವರು, ಅಶ್ವಮುಖನೇ ಮೊದಲಾದ ಕಿನ್ನರರು, ರಾವಣಾದಿ ರಾಕ್ಷಸರು, ತಾರಕಾದಿ ದೈತ್ಯರು, ಆದಿನಾಥಾದಿ ಸಿದ್ಧರು, ಮಣಿಭದ್ರಾದಿ ವಿದ್ಯಾಧರರು, ಶೇಷನೇ ಮೊದಲಾದ ನಾಗಗಳು ತಮ್ಮ ತಮ್ಮ ಅಸಂಖ್ಯ ಪರಿವಾರದಿಂದೊಡಗೂಡಿ ಪರಮೇಶ್ವರನನ್ನು ಭಜಿಸುತ್ತಿದ್ದರು. ಎಷ್ಟು ವ್ಯವಸ್ಥೆ ಆದ ನೋಡ್ರಿ ಒಂದು ಶಿವಗಣ ಬಂದ್ರ ನೋಡ್ರಿ. ಮತ್ ಕಂಬಿಯವ್ರ ಎಲ್ಲಿ ಸೆಟ್ಕೊಂಡ್ ಹೋಗ್ಯಾರ ಅನ್ಕೊಡ್ರಿ. ಮತ್ ಚಾಲು ಮಾಡ್ರಪ್ಪ ಮುಂದಿಂದು ವಸಿಷ್ಠೋ ಏನ್ರಿ ನೀವ್ ಹೋಗೋಣ ನಾನು ಬಿಟ್ಕೆ ತಾನೇ ಚಾಲು ಮಾಡ್ಕೊಂಡು ನೋಡಪ್ಪ ಎಲ್ಲ ಏನ್ ಡೇಂಜರ್ ಅನ್ನತ್ತೇಳಿ ಹೋಗ್ಬಿಟ್ರಿ ಅಂದ್ಕೊಂಡ್ರಿ. ವಸಿಷ್ಠೋ ವಾಮದೇವಶ್ಚ 55 56 ವಸಿಷ್ಠೋ ವಾಮದೇವಶ್ಚ ಪುನಸ್ತ್ಯಾಗತ್ಯ ಶೌನಕಾಃ ದದೀಚ ಗೌತಮಶ್ಚೈವ ಆನಂದ ಶುಕನಾರದಃ. ಇದು ವಸಿಷ್ಠೋ ವಾಮದೇವಶ್ಚ ವಿಶ್ವಾಮಿತ್ರ ತ್ರಿಶೌನಕ ಅಂತಿದ್ರು. ಏನೇನಿತ್ತು? ವಸಿಷ್ಠೋ ವಾಮದೇವಶ್ಚ ವಿಶ್ವಾಮಿತ್ರ
ಶೌನಕಾಃ ದಧೀಚಿರ್ಗೌತಮಶ್ಚೈವ ಸಾನಂದ ಶುಕನಾರದಾಃ. ಇಲ್ಲಿ ಪುಲಸ್ತಾಗತ್ಯ ಶೌನಕಾಹ ಅಂತ ಕೊಟ್ಟಾರ. ಆಯ್ತು ಬಿಡ್ರಿ, ಏನಕ್ಕಿರ್ಲಕ್ಕ ಯಾವ ಒಂದೆರಡು ಋಷಿಗಳ ಹೆಸರು ಹಾಕ್ಯಾರ ಅಲ್ಲಿ. ಪುಲಸ್ತ್ಯ ಋಷಿ ಹಾಕ್ಯಾರ, ಎಲ್ಲ ಋಷಿಗಳು ಅವರೆಲ್ಲ. ಮುಂದಿನ ಶ್ಲೋಕ ಹೇಳ್ಬಿಡ್ರಿ, ಒಂದೇ ಸಲ ಶಬ್ದಾರ್ಥ ಹೇಳ್ತಾರ, ಮುಗಿದು ಹೋಗ್ಬಿಡ್ತವೆ. ಇನ್ನೂ ಒಂದ್ ಹೇಳಿ, ರೂಪಮನ್ಯು ಭೃಗವಾಕ್ಯ ಮರೀಚಯ ಇತ್ಯಾದ್ಯಾ ಮುನಯಃ ಸರ್ವೇ ನೀಲಕಂಠಂ ಚಿಷೇವಿರೇ. ಈ ಒಂದು 55-56 ಶ್ಲೋಕಗಳ ಶಬ್ದಾರ್ಥಗಳು. ವಸಿಷ್ಠ ಅಂದ್ರೆ ವಸಿಷ್ಠನು, ವಾಮದೇವ ಅಂದ್ರೆ ವಾಮದೇವನು, ವಿಶ್ವಾಮಿತ್ರ ಅಂದ್ರೆ ವಿಶ್ವಾಮಿತ್ರನು, ಅತ್ರಿ ಅಂದ್ರೆ ಅತ್ರಿ ಋಷಿಯು, ಶೌನಕ ಅಂತಂದ್ರೆ ಶೌನಕನು, ದಧೀಚಿ ಅಂದ್ರೆ ದಧೀಚಿಯು, ಗೌತಮ ಅಂದ್ರೆ ಗೌತಮನು, ಸಾನಂದ ಅಂದ್ರೆ ಸಾನಂದನು, ಶುಕ ಅಂದ್ರೆ ಶುಕದೇವನು, ನಾರದ ಅಂದ್ರೆ ನಾರದನು, ಉಪಮನ್ಯು ಅಂದ್ರೆ ಉಪಮನ್ಯುವು, ಭೃಗು ಅಂದ್ರೆ ಭೃಗುವು, ವ್ಯಾಸ ಅಂದ್ರೆ ವ್ಯಾಸನು, ಪರಾಶರ ಅಂತಂದ್ರೆ ಪರಾಶರನು, ಚ ಅಂದ್ರೆ ಮತ್ತು, ಮರೀಚಿ ಅಂತಂದ್ರೆ ಮರೀಚಿಯು, ಇತ್ಯಾಖ್ಯ ಅಂದ್ರೆ ಇವರೇ ಮೊದಲಾದ, ಸರ್ವೇ ಅಂದ್ರೆ ಎಲ್ಲ, ಮುನಯ ಅಂದ್ರೆ ಮಹರ್ಷಿಗಳು, ನೀಲಕಂಠಂ ಅಂದ್ರೆ ಪರಮಾತ್ಮನನ್ನು, ಶಿಷೇವಿರೇ ಅಂದ್ರೆ ಸೇವಿಸುತ್ತಿದ್ದರು. ಶಿವನ ಆ ವಟೋಲಗದಲ್ಲಿ ವಸಿಷ್ಠ, ವಾಮದೇವ, ವಿಶ್ವಾಮಿತ್ರ, ಅತ್ರಿ, ಶೌನಕ, ದಧೀಚಿ, ಗೌತಮ, ಸಾನಂದ, ಶುಕ, ನಾರದ, ಉಪಮನ್ಯು, ಭೃಗು, ವ್ಯಾಸ, ಪರಾಶರ ಮೊದಲಾದ ಋಷಿಗಳೆಲ್ಲರೂ ಪರಮೇಶ್ವರನನ್ನು ಸೇವಿಸಿದರು. 57ನೇ ಶ್ಲೋಕ ಹೇಳ್ತೀರಿ. ಪಾರ್ಶ್ವಸ್ಥ ಪರಿವಾರಾಣಾಂ ವಿಮಲಾಂಗೇಷು ಬಿಂಬಿತಃ ಸರ್ವಾಂತರ್ಗತಮಾತ್ಮಾನಂ ಸರೇಜೇ ದರ್ಶಯನ್ನಿವ. ಈ ಒಂದು 57ನೇ ಶ್ಲೋಕದ ಶಬ್ದಾರ್ಥಗಳು. ಪಾರ್ಶ್ವಸ್ಥ ಅಂದ್ರೆ ತನ್ನ ಎಡ ಬಲಭಾಗಗಳಲ್ಲಿ ನಿಂತಿರುವ, ಪರಿವಾರಣ ಅಂತಂದ್ರ ಪರಿವಾರದವರ, ವಿಮಲಾಂಗೇಶು ಅಂತಂದ್ರ ಅತ್ಯಂತ ನಿರ್ಮಲಗಳಾದ ಶರೀರಗಳಲ್ಲಿ, ಬಿಂಬಿತ ಅಂದ್ರ ಪ್ರತಿಬಿಂಬಿತನಾದ, ಸಹ ಅಂದ್ರೆ ಆ ಪರಮಾತ್ಮನು, ಸರ್ವಾಂತರ್ಗತಂ ಅಂದ್ರೆ ಎಲ್ಲರೊಳಗಿರುವ, ಆತ್ಮಾನಂ ಅಂದ್ರೆ ತನ್ನನ್ನು, ದರ್ಶಯನ್ನೀವ ಅಂದ್ರೆ ತೋರಿಸುವವನುಪಾದಿಯಲ್ಲಿ, ರೇಜೆ ಅಂದ್ರೆ ಪರಿಶೋಭಿಸಿದನು, ತನ್ನ ಇಕ್ಕೆಲಗಳಲ್ಲಿ ನಿಂತಿರುವ ತನ್ನ ಪರಿವಾರದ ದೇವತೆಗಳ ನಿರ್ಮಲಗಳಾದ ಶರೀರಗಳ ಮೇಲೆ ಶಿವನ ಪ್ರತಿಬಿಂಬವು ಬಿದ್ದಿತ್ತು. ಆದ್ದರಿಂದ ಆ ಸನ್ನಿವೇಶವು ಹೇಗೆ ತೋರಿಸುತ್ತೆಂದರೆ, ಶಿವನು ತಾನು ಎಲ್ಲರಲ್ಲಿ ಅಡಗಿಕೊಂಡಿರುವುದನ್ನು ತೋರಿಸುತ್ತಿರುವನೋ ಏನೋ ಎಂಬಂತೆ ಕಾಣುತ್ತಿತ್ತು. ಹೀಗೆ ಶಿವನ ವಟೋಲಗವನ್ನು ವಿವರಿಸಿದ ಶ್ರೀ ಶಿವಯೋಗಿ ಶಿವಾಚಾರ್ಯರು ಇನ್ನು ಮುಂದೆ ಶಿವನ ದೇವತಾ ಸಾರ್ವಭೌಮ ವ್ಯಾಪಾರವನ್ನು ವರ್ಣಿಸುತ್ತಾರೆ. ಸಾಕಂದ್ರೆ ಬಿಟ್ಬಿಡಮ್ಮ. ರೆಸ್ಟ್ ಮಾಡ್ರಿ ಒಂದು ಅರ್ಧ ಗಂಟೆ. 11:15 ಮತ್ತೆ ಚಾಲು ಮಾಡಮ್ಮ. 12:15 ಮುಗಿಸ್ಬಿಡೋಣ. ಮತ್ತೆ 11:30 ಎಲ್ಲರೂ ಸೇರೋಣ. ಎಲ್ಲರಿಗೂ ಶುಭ ಮಸ್ತು, ಒಳ್ಳೆಯದಾಗಲಿ.